back to online classes from Vagdevi Vikas PU Science College. Vectors 2 ಎರಡನೇ ವಿಡಿಯೋ ನಿಮಗೋಸ್ಕರ ವೆಕ್ಟರ್ ಸೆಕೆಂಡ್ ವಿಡಿಯೋನ ತಗೊಂಡು ಬಂದಿದ್ದೇವೆ. ವೆಕ್ಟರ್ಸ್ ಅಲ್ಲಿ ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಿರಾ. ಫಾರ್ ಎಕ್ಸಾಂಪಲ್ ನಾನು ಈ ರೀತಿಯಾಗಿ ಬರೀತಾ ಇದ್ರೆ ಇದು ಸಿಂಬಲ್, ಇಲ್ಲಿ ಇರೋದೇನಿದು ಟೇಲ್, ಇದು ಗೊತ್ತಿದೆ ನಿಮಗೆ. ಎ ಇಂದ ಹಿಡಿದು ಬಿ ವರೆಗೂ, ಆಮೇಲೆ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ಎ ಇದೆ. ಇದನ್ನೇ ಹೆಂಗ್ ಬರೀತೀವಿ ನಾವು, ಎ ಬಿ is equal to a ಅಂತ ಬರೀತೀವಿ. ದಿಸ್ ಇಸ್ ವೆಕ್ಟರ್ ಎ ಬಿ, ದಿಸ್ ಇಸ್ ವೆಕ್ಟರ್ ಎ. ಎ ಅನ್ನುವಂಥದ್ದೇನು ಇದರ ಮ್ಯಾಗ್ನಿಟ್ಯೂಡ್. ಅದೇ ರೀತಿಯಾಗಿ ಹಿಂಗ್ ಬರದ್ವಿ ಅನ್ಕೊಳ್ಳಿ, ಇದಕ್ಕೇನಂತ ಕರಿತೀವಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತೀವಿ. ದಟ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ. ಎಲ್ಲ ಸೇರ್ಕೊಂಡು ಏನಾಗುತ್ತೆ, ಇದು ಎ ಅಂತ ವ್ಯಾಲ್ಯೂ ಆಗುತ್ತೆ. ಗೊತ್ತಾಗ್ತಿದೆ? ಎರಡು ಓದೋದು ಹೆಂಗಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಪ್ಯಾರಲಲ್ ಶಿಫ್ಟ್ ಮಾಡೋದು, ಇನ್ನು ಸಾಕಷ್ಟು ವಿಷಯಗಳನ್ನ ಆ ಲಾಸ್ಟ್ ವಿಡಿಯೋದಲ್ಲಿ, ಫಸ್ಟ್ ವಿಡಿಯೋದಲ್ಲಿ ಏನಿತ್ತು ಅದರಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಟುಡೇ ವಿಲ್ ಸಿ ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್. ಏನು ನೋಡೋಣ ಇವತ್ತು? ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಬಗ್ಗೆ ನೋಡೋಣ. ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಅಂದ್ರೆ ಏನಂತ ಹೇಳಿ. ರೆಸೊಲ್ಯೂಷನ್ ಅಂದ್ರೆ ಮೀನಿಂಗ್ ಏನು ಅಂತ, ಸ್ಪ್ಲಿಟ್ಟಿಂಗ್ ಆಫ್ ವೆಕ್ಟರ್ಸ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಸ್ಪ್ಲಿಟ್ಟಿಂಗ್ ಆಫ್ ವೆಕ್ಟರ್ಸ್ ಅಂತ ಕರೀತಾರೆ. ಓಕೆ, ನೋಡಿ ಏನಿದೆ ಕಾನ್ಸೆಪ್ಟ್ ಅಂತ ಹೇಳಿ. ನನ್ನ ಹತ್ರ ಈ ರೀತಿಯಾಗಿ ಒಂದು ವೆಕ್ಟರ್ ಇದೆ ಅನ್ಕೊಳ್ಳಿ, ಈ ರೀತಿಯಾಗಿ. ಓಕೆ, ಲೆಟ್ ಮಿ ಟೇಕ್ ಎ ವೆಕ್ಟರ್ ಲೈಕ್ ದಿಸ್. ಈ ರೀತಿಯಾಗಿ ಒಂದು ವೆಕ್ಟರ್ ಇದೆ. ದಿಸ್ ಲೆಂತ್ ಇಸ್ ಎ ಬಿ. ಇದನ್ನ ಎ ಬಿ ಅಂತ ತಗೊಳ್ತೀನಿ. ಎ ಬಿ ಅಂತ ತಗೊಂಡಾದ್ಮೇಲೆ ಇದರ ಲೆಂತ್ ಎ ಅಂತ ತಗೊಳ್ತೀನಿ. ಇಷ್ಟು ನಿಜಾನ? ಆಮೇಲೆ ಈ ರೀತಿಯಾಗಿ ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಈ ರೀತಿಯಾಗಿ ಹೋಗ್ತೀನಿ. ಈ ರೀತಿಯಾಗಿ ಎಕ್ಸ್ ಆಕ್ಸಿಸ್ ಇದು, ಎಕ್ಸ್ ಆಕ್ಸಿಸ್ ಅಲ್ಲಿ ಈ ರೀತಿಯಾಗಿ ಬಂದಿದೆ, ಎಕ್ಸ್ ಆಕ್ಸಿಸ್ ಇದು. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಹಿಂಗೆ 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 ಹೋಗ್ಬೋದು. ಇದು ಯಾವ ಆಕ್ಸಿಸ್ ಆಗುತ್ತೆ? ವೈ ಆಕ್ಸಿಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸ್ ಆಕ್ಸಿಸ್ ಜೊತೆ ಆಂಗಲ್ ಎಷ್ಟು ಮಾಡಿದೆ ಅನ್ಕೊಳ್ಳಿ, ಥೀಟಾ ಮಾಡಿದೆ ಅನ್ಕೊಳ್ಳಿ. ಆಂಗಲ್ ಎಷ್ಟು ಮಾಡ್ಕೊಂಡಿದೆ ಇದು? ಥೀಟಾ ಅಂತ ಒಂದು ಆಂಗಲ್ ಮಾಡಿದೆ ಎಕ್ಸ್ ಆಕ್ಸಿಸ್ ಜೊತೆಗೆ. ಈಗ ಬಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡ್ತೀನಿ ನಾನು ಇಲ್ಲಿ. ಇದಕ್ಕೆ ಏನಂತ ಕರೀತೀನಿ? ಸಿ ಅಂತ ಕರೀತೀನಿ. ದಿಸ್ ಆಂಗಲ್ ಇಸ್ ಗೋಯಿಂಗ್ ಟು ಬಿ 90 ಡಿಗ್ರಿ. ಈ ರೀತಿಯಾಗಿ ನಿಜಾನ? ಓಕೆ. ಸೊ ಇಲ್ಲಿ ನನಗೆ ಒಂದು ನೋಡಿ, ಇಲ್ಲಿ ಎಕ್ಸಾಕ್ಟ್ ಆಗಿ ಒಂದು ಈ ರೀತಿಯಾಗಿ ಎ ಸಿ ಅಂತ ಏನೋ ಒಂದು ವ್ಯಾಲ್ಯೂ ಬರ್ತಾ ಇದೆ. ಇಲ್ಲಿ ಗೊತ್ತಾಗ್ತಿದೆ ನಾನು ಹೇಳೋದೇನು ಅಂತ ಹೇಳಿ. ಎಕ್ಸ್ ಆಕ್ಸಿಸ್ ಅಂತ ಕಳಿಸಿದ ತಕ್ಷಣ ಇಲ್ಲಿ ಎ ಸಿ ಅಂತ ಇದೆ, ಇದು 90 ಡಿಗ್ರಿ ಇದೆ. ಓಕೆ, ಇಲ್ಲಿ ನೋಡಿ, ಇನ್ ರೈಟ್ ಟ್ರಯಾಂಗಲ್ ABC, ABC ಅನ್ನುವಂಥದ್ದು ಏನಿರೋದು ರೈಟ್ ಟ್ರಯಾಂಗಲ್. ಈ ರೈಟ್ ಟ್ರಯಾಂಗಲ್ ಅಲ್ಲಿ ನಾನು ಏನಾದ್ರೂ cos ಥೀಟಾ ಅಪ್ಲೈ ಮಾಡಿದೆ ಅನ್ಕೊಳ್ಳಿ. cos ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? adjacent ಡಿವೈಡೆಡ್ ಬೈ ಹೈಪೋಟೆನಸ್. adjacent ಅಂದ್ರೆ ಏನು? AC ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ ಏನು? AB. ಈ ರೀತಿಯಾಗಿ ಆಯ್ತು. ಕರೆಕ್ಟ್? ಈಗ AC ವ್ಯಾಲ್ಯೂ ಕಂಡುಹಿಡಿಬೇಕು ನಾನು, ಅದಂತೂ ಇರಲಿ. ಸೊ cos ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು AC ಡಿವೈಡೆಡ್ ಬೈ AB ಅಂದ್ರೆ ಏನಿದೆ, ಇದು A ಇದೆ, A ಅಂತ ಬಂದಿದೆ. ಕರೆಕ್ಟ್? ಅದಾದ್ಮೇಲೆ AC ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು A cos ಥೀಟಾ ಅಂತ ಒಂದು ವ್ಯಾಲ್ಯೂ ಬರ್ತಾ ಇದೆಯಾ? AC ಇಸ್ ಈಕ್ವಲ್ ಟು AC ಅನ್ನೋದು ಏನು ಬಂದಿದೆ ಇಲ್ಲಿ? A cos ಥೀಟಾ ಅಂತ ಒಂದು ವ್ಯಾಲ್ಯೂ ಬಂದಿದೆ. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳೇ ಏನ್ ಹೇಳ್ತಾ ಇದೀನಿ ಅಂತ ಹೇಳಿ? ನೆಕ್ಸ್ಟ್ ಅದರಲ್ಲೇ ಸೇಮ್ ಇನ್ ರೈಟ್ ಟ್ರಯಾಂಗಲ್ ABC, ಅದೇ ರೈಟ್ ಟ್ರಯಾಂಗಲ್ ABC ಅಲ್ಲಿ ನಾನು ಏನಾದ್ರೂ sin ಥೀಟಾ ಇಸ್ ಈಕ್ವಲ್ ಟು ಅಪ್ಲೈ ಮಾಡ್ತೀನಿ ಅನ್ಕೊಳ್ಳಿ. sin ಥೀಟಾ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಅಂದ್ರೆ ಏನು? BC ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ ಏನಾಗುತ್ತೆ? AB. ಕರೆಕ್ಟಾ? ಓಕೆ. ಸೊ ನೆಕ್ಸ್ಟ್ sin ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? BC ಡಿವೈಡೆಡ್ ಬೈ AB ಅಂದ್ರೆ ಏನಿದೆ? A ಅಂತ ಇದೆ. ಸೊ ಇದರಿಂದ ಏನು ಬರುತ್ತೆ ನನಗೆ? BC is equal to A sin theta ಅಂತ ಬಂತು. BC is equal to ಏನು ಬಂತು? A sin theta. ಅಂದ್ರೆ ಈ BC ಇದೆ, A sin theta ವ್ಯಾಲ್ಯೂ ಇದೆ. ಈ BC ಇದೆಯಲ್ಲ, ಇದನ್ನ ಎಕ್ಸಾಕ್ಟ್ಲಿ ಇಲ್ಲಿ ತಗೊಂಡ್ಬಂದಿರ್ತೀನಿ. ನೋಡಿ, ಈ ರೀತಿ ಒಂದು ಲೈನ್ ಹಿಂಗೆ ಡ್ರಾಪ್ ಮಾಡ್ತೀನಿ. ಮಾಡಿ ಈ BC ಇದೆಯಲ್ಲ, ಈ ಪಾಯಿಂಟ್ D ಅಂತ ಕರೀತೀನಿ ನಾನು. AD ಅಂತ ನೋಡಿ. ಈ BC ಮತ್ತೆ AD ಗಳು ಏನಿರಬೇಕು? ಈಕ್ವಲ್ ಇರಬೇಕು. ಅಂದ್ರೆ ಈ BC ಎಷ್ಟಿದೆ ಅಷ್ಟೇ ವ್ಯಾಲ್ಯೂ ಏನಿರಬೇಕು? ಇದು DA. ಕರೆಕ್ಟ್ ಆಗಿ ಗೊತ್ತಾಗ್ತಿದೆಯಾ? ಸೊ ಈ BC ವ್ಯಾಲ್ಯೂ ಏನಿದೆ ಅದೇ ರೀತಿಯಾಗಿ ಎಷ್ಟಿರಬೇಕು? DA ವ್ಯಾಲ್ಯೂ ಕೂಡ ಇರಬೇಕು. ಸೊ ಅದಕ್ಕೆ ಈ DA ಇದೆಯಲ್ಲ, ಇದಕ್ಕೆ ಏನಂತ ಕರೀತೀನಿ ನಾನು? A sin theta ಅಂತ ಕರೀತೀನಿ. A sin theta. ಇಲ್ಲಿ A sin theta ಇದೆ, ಅದನ್ನೇ ಬರಬೇಕು. ಗೊತ್ತಾಯ್ತಲ್ಲ? ಎಕ್ಸ್ಪ್ಲೈನ್ ಮಾಡಿರುವಂತ ಕಾನ್ಸೆಪ್ಟ್ ಏನಿದೆ ಅಂತ ನೋಡಿ. ಈ ರೀತಿಯಾಗಿ ಇಲ್ಲಿ ಏನು ವೆಕ್ಟರ್ ಬರ್ದಿದ್ನಲ್ಲ A ಅಂತ ಹೇಳಿ, ವೆಕ್ಟರ್ A ಬರ್ದಿದೆ. ಅಂದ್ರೆ ಇದ್ರ ಜೊತೆಗೆ ಇರುವಂತ ಎಕ್ಸ್ ಆಕ್ಸಿಸ್ ಅಲ್ಲಿ, ಅಂದ್ರೆ ಇಲ್ಲಿ ಏನಾದ್ರು ಥೀಟಾ ಅಂತ ಈ ರೀತಿಯಾಗಿ ಬರೆದ್ರೆ, ಈ ಕಡೆ ಇರುವಂತದ್ದು ಏನಾಗುತ್ತಿದ್ದು? A cos ಥೀಟಾ ಅಂತ ಆಗುತ್ತೆ. ಅಲ್ಲಿ ಬಂದಿದೆ ನೋಡಿ, ಇಲ್ಲಿ A ಇತ್ತು, ಇಲ್ಲಿ B ಇತ್ತು, ಮೇಲ್ಗಡೆ AB ಅಂತ ಬರ್ದಿದ್ವಿ, ಇದು A ಇತ್ತು. ಥೀಟಾ ಕಡೆ ಇರೋದು ಏನಾಗಿದೆ? ಇದು A cos ಥೀಟಾ ಆಗಿದೆ. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಮೇಲ್ಗಡೆ ಬರುವಂತದ್ದು ಏನಾಗಿದೆ? A sin ಥೀಟಾ ಅಂತ ಆಗಿದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಯಾವ ಕಡೆ ನೋಡಿ, ಇಲ್ಲಿ ಥೀಟಾ ಇದೆಯಲ್ಲ, ಇದು A ಇದೆ, ಇದು A cos ಥೀಟಾ. ಯಾವ ಕಡೆ ಥೀಟಾ ಇದೆ ಆ ಕಡೆ cos ಥೀಟಾ ತಗೋಬೇಕು. ಆಮೇಲೆ ಯಾವ ಕಡೆ ಥೀಟಾ ಇಲ್ಲ ಆ ಕಡೆ ಏನು ತಗೋಬೇಕು? sin ಥೀಟಾ ತಗೋಬೇಕು. ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲ ಕಾನ್ಸೆಪ್ಟ್ ಅನ್ನ. ಅಂದ್ರೆ ಈ ವೆಕ್ಟರ್ A ಏನಿದೆಯಲ್ಲ, ಇಲ್ಲಿ AB ಅಂತ ಹೇಳಿ ಈ ರೀತಿಯ ಒಂದು ವೆಕ್ಟರ್ ಇದೆಯಲ್ಲ, ಈ ವೆಕ್ಟರ್ A ಅನ್ನ ಒಂದ್ ವೇಳೆ ಏನಾದ್ರೂ ಥೀಟಾ ಜೊತೆಗೆ ಸ್ಪ್ಲಿಟ್
ಮಾಡ್ಕೊಂಡ್ರೆ ಈ ಕಡೆ ಬರೋದು ಏನಾಗುತ್ತೆ a cos θ ಹೆಂಗ್ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ. ಆಮೇಲೆ ಅದೇ ರೀತಿಯಾಗಿ a sin θ ಬಂದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಹೋದ್ರೆ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ ನೋಡಿ, ಈ ರೀತಿಯಾಗಿ ಇಲ್ಲೊಂದು ವ್ಯಾಲ್ಯೂ ಬಂದಿದೆ, ಅದು ಕೂಡ ಏನಾಗುತ್ತೆ a sin θ. ಅದ ಎಕ್ಸಾಂಪಲ್ ಕೊಡ್ತೇನೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು 2 ಅಂತ ಇದೆ ಅನ್ಕೊಳ್ಳಿ, 2 ಹೌದಾ. ಆಮೇಲೆ ಇಲ್ಲೊಂದು ಆಂಗಲ್ ಈ ರೀತಿಯಾಗಿ ಇಲ್ಲಿ ಆಂಗಲ್ ಏನ್ ಮಾಡ್ತಾ ಇದ್ದಾರೆ 30 ಡಿಗ್ರಿ ಅಂತ ಮಾಡ್ತಾ ಇದೆ ಅನ್ಕೊಳ್ಳಿ. ಅವಾಗ ಈ ಕಡೆ ಬರುವಂತ ಕಾಂಪೋನೆಂಟ್ ಇದೆಲ್ಲ ಇದೇನಾಗುತ್ತೆ 2 cos 30 ಆಗುತ್ತೆ. ಏನಾಗುತ್ತೆ 2 cos 30. ಇಲ್ಲಿ ಮೇಲ್ಗಡೆ ಇರುವಂತದ್ದು ಏನಾಗುತ್ತೆ 2 sin 30 ಡಿಗ್ರಿ ಅಂತ ಆಗುತ್ತೆ. ಮುದ್ದು ಮಕ್ಕಳೇ ಅರ್ಥ ಆಗ್ತಿದೆಯಾ ಹೇಳೋದು ಏನಂತ ಹೇಳಿ? 2 cos 30 ಅಂದ್ರೆ ಮುಂದೆ ಏನಾಗುತ್ತೆ 2 into cos 30 ಅಂದ್ರೆ √3 divided by 2. 2 2 ಕ್ಯಾನ್ಸಲ್ ಆಗಿ ವ್ಯಾಲ್ಯೂ ಏನು ಬಂದಿದೆ √3 ಬಂದಿದೆ. ಅದೇ ರೀತಿಯಾಗಿ 2 into sin 30 ಅಂದ್ರೆ 1/2. ಸೊ 2 2 ಕ್ಯಾನ್ಸಲ್ ಆಗಿ ಏನು ಬರುತ್ತೆ 1 ಬರುತ್ತೆ. ಗೊತ್ತಾಗ್ತಿದೆಯಾ? ವೆರಿ ಸಿಂಪಲ್. ನೋಡಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ರೀತಿಯಾಗಿ ಒಂದು ವೆಕ್ಟರ್ ಇದೆ ಅನ್ಕೊಳ್ಳಿ ಇಲ್ಲಿ, ಈ ರೀತಿಯಾಗಿ ಓಕೆ. ಈ ರೀತಿಯಾಗಿ 10 ಅಂತ ಇದೆ. 10 ಇದಾದ್ಮೇಲೆ ಈ ಕಡೆ ಹಿಂಗ್ ಕೊಟ್ಟಿದ್ದಾರೆ, ಕೊಟ್ಟು ಈ ಆಂಗಲ್ ಏನಂತ ಹೇಳ್ತಿದ್ದಾರೆ ಅಂದ್ರೆ 45 ಡಿಗ್ರಿ ಅಂತ ಹೇಳ್ತಿದ್ದಾರೆ ಅವರು, 45 ಡಿಗ್ರಿ ಓಕೆ. ಈ ರೀತಿಯಾಗಿ x ಆಕ್ಸಿಸ್ ಅಲ್ಲಿ x ಆಕ್ಸಿಸ್ ಏನು ಹೋಗಿದೆ ಅದು 45 ಡಿಗ್ರಿ ಅಂತ ಇದೆ. ಅಂದ್ರೆ 10 ಅನ್ನ ಏನ್ ಮಾಡಬಹುದು ನಾನು ಈ ಕಡೆ ಒಂದು ಕಾಂಪೋನೆಂಟ್ ಬರ್ಕೊಂಡು ಇದನ್ನೇ ಬರೀತೀನಿ 10 cos 45 ಡಿಗ್ರಿ ಅಂತ ಬರೀತೀನಿ. ಆ ಕಡೆ ಒಂದು ಕಾಂಪೋನೆಂಟ್ ಬರ್ಕೊಂಡು ಇದಕ್ಕೆ ಏನಂತ ಕರೀತೀನಿ 10 sin 45 ಡಿಗ್ರಿ ಅಂತ ಕರೀತೀನಿ. ಮುಂದೆ 10 into sin 45 ಅಂದ್ರೆ 1/√2 ಅಂದ್ರೆ 10 divided by √2 ಬಂತು. ಇದು ಕೂಡ 10 into 1/√2 ಅಂದ್ರೆ ಏನು ಬರುತ್ತೆ 10 divided by √2 ಅಂತ ಬರುತ್ತೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಬೇಸಿಕ್ ಮೀನಿಂಗ್ ನಾನು ಹೇಳೋದೇನಂದ್ರೆ ಈ ರೀತಿಯ ಒಂದು ವೆಕ್ಟರ್ ಇದೆಯಾ, a ವೆಕ್ಟರ್ ಇದೆಯಲ್ಲ, ದಿಸ್ ಕ್ಯಾನ್ ಬಿ ಸ್ಪ್ಲಿಟ್ ಇಂಟು 2 ಕಾಂಪೋನೆಂಟ್ಸ್. ಒನ್ ಈಸ್ ಅಲಾಂಗ್ x ಆಕ್ಸಿಸ್ ax ಅಂತ ಕರೀತೀವಿ, ಒನ್ ಈಸ್ ಅಲಾಂಗ್ y ಆಕ್ಸಿಸ್, ದಿಸ್ ಇಸ್ ಕಾಲ್ಡ್ as ay. ಒಂದ್ ವೇಳೆ ಏನಾದರೂ ಆಂಗಲ್ ಅಲ್ಲಿ ಥೀಟಾ ಇದ್ರೆ ದಿಸ್ ax will become a cos θ. then again this ay becomes ಇಲ್ಲಿ ay ಅಂತ ಏನು ಬರ್ದಿದ್ನಲ್ಲ, this ay becomes a sin θ. ಯಾವ ಕಡೆ ಥೀಟಾ ಇದೆ ಆ ಕಡೆ cos θ, ಯಾವ ಕಡೆ ಥೀಟಾ ಇಲ್ಲ ಆ ಕಡೆ sin θ. ಈಸಿ ವೇ ಟು ರಿಮೆಂಬರ್. ಇದು ಯಾಕೆ ಇಂಪಾರ್ಟೆಂಟ್ ಅಂತ ನೋಡಿ ಇಲ್ಲಿ. ಸರ್ ಈಗ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರಲ್ಲ, ಈಗ ಏನೇನು ನಾನು ಹೇಳಿದ್ರೆ a cos θ a sin θ ಅಂತ ಹೇಳಿ, ಈ ಸ್ಪ್ಲಿಟ್ಟಿಂಗ್ why resolution of vectors is important. ಇದು ಯಾಕೆ ಇಂಪಾರ್ಟೆಂಟ್ ಅಂತ ನೀವೇನಾದ್ರೂ ಕ್ವಶನ್ ಕೇಳಿದ್ರು ಅನ್ಕೊಳ್ಳಿ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲೊಂದು ಬಾಡಿ ಇದೆ ಅನ್ಕೊಳ್ಳಿ, ಐ ಹ್ಯಾವ್ ಒಂದು ಬಾಡಿ here, ಒಂದು ಬಾಡಿ ಇದೆ, ಇದ್ರ ಮೇಲ್ಗಡೆ ನೀವೇನಾದ್ರೂ ಫೋರ್ಸ್ ಹಿಂಗ್ ಹಾಕಿದ್ರಿ ಅನ್ಕೊಳ್ಳಿ, ಯು ಆರ್ ಅಪ್ಲೈಯಿಂಗ್ ಫೋರ್ಸ್ F. ಹಿಂಗ ಅಪ್ಲೈ ಮಾಡಿದ್ರೆ ಎಲ್ಲಿ ಮೂವ್ ಆಗುತ್ತೆ ಇದು ಈ ರೀತಿಯಾಗಿ ಫೋರ್ಸ್ ಅಪ್ಲೈ ಮಾಡ್ತೀರಾ, ಮಾಡಿದ ತಕ್ಷಣ ಏನಾಗುತ್ತೆ ಬಾಡಿ ಈ ಕಡೆ ಮೂವ್ ಆಗಿ ಶುರು ಆಗುತ್ತಲ್ಲ, ಈ ಕಡೆ ಮೂವ್ ಆಗ್ತಾ ಇದೆ ಅಂದ್ರೆ ಮೀನಿಂಗ್ ಏನು, ಇದು x ಆಕ್ಸಿಸ್ ಅಲ್ಲಿ ಕೂಡ ಮೂವ್ ಆಗ್ತಾ ಇದೆ, y ಆಕ್ಸಿಸ್ ಅಲ್ಲಿ ಕೂಡ ಮೂವ್ ಆಗ್ತಾ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಈ ರೀತಿಯಾಗಿ ನೀವೇನಾದ್ರೂ ಇಲ್ಲಿ x ಆಕ್ಸಿಸ್ ಮತ್ತೆ ಈ ಕಡೆ ಏನಾದ್ರೂ y ಆಕ್ಸಿಸ್ ತಗೊಂಡ್ರೆ, ನೀವು ಈ ಬಾಡಿ ಮೇಲ್ಗಡೆ ನಿಂತ್ಕೊಂಡಿದ್ದಾನೆ, ಒಬ್ಬ ಯಾರೋ ಹುಡುಗ ನಿಂತ್ಕೊಂಡಿದ್ದಾನೆ, ಅವ್ನು ಹಿಡ್ಕೊಂಡು ಹಿಂಗ್ ಎಳಿತಾ ಇದ್ರೆ ಆ ಹುಡುಗ ಹೆಂಗ್ ಮೂವ್ ಆಗ್ತಾನ, ಅವನು ಈ ಕಡೆ ಅಂದ್ರೂ ಮೂವ್ ಆಗ್ತಿದ್ದಾನೆ, ಈ ಕಡೆ ಮೂವ್ ಆಗ್ತಿದ್ದಾನೆ ಅಂದ್ರೆ ಮೀನಿಂಗ್ ಏನು, x ಆಕ್ಸಿಸ್ ಅಲ್ಲೂ ಮುಂದ್ಗಡೆ ಅಂದ್ರೆ ಇಲ್ಲಿ ಹುಡುಗ ಇದ್ದ, ಈ ರೀತಿಯ ಹುಡುಗ ಇದ್ದ ಮೊದಲು, ಇವನ್ ಮೇಲೆ ಫೋರ್ಸ್ ಹಾಕಿದ್ರೆ ಇಲ್ಲಿ ಬಂದಿದ್ದಾನ, ಅವನೀಗ ಇಲ್ಲಿ ಬಂದಿದ್ದಾನ ಅಂದ್ರೆ ಇಲ್ಲಿದ್ದ ಹುಡುಗ x ಆಕ್ಸಿಸ್ ಅಲ್ಲೂ ಮೂವ್ ಆಗ್ತಿದ್ದಾನೆ ಮತ್ತೆ y ಆಕ್ಸಿಸ್ ಅಲ್ಲೂ ಮೂವ್ ಆಗ್ತಿದ್ದಾನ ಅವನು. ಇಲ್ಲಿ x ಆಕ್ಸಿಸ್ ಅಲ್ಲಿ ಮೂವ್ ಆಗುವಾಗ ಇದಕ್ಕೆ ಏನಂತ ಕರೀತೀನಿ fx ಅಂತ ಕರೀತೀನಿ, ಈ ಕಡೆ ಮೂವ್ ಆಗುವಾಗ ಏನಂತ ಕರೀತೀನಿ fy ಅಂತ ಕರೀತೀನಿ. ಒಂದ್ ವೇಳೆ ಆಂಗಲ್ ಇಲ್ಲಿ ಏನಾದ್ರೂ ಥೀಟಾ ಇದ್ರೆ ಯಾವ ಕಡೆ ಥೀಟಾ ಇದೆ ಆ ಕಡೆ cos θ ಅಂದ್ರೆ ಏನಾಗುತ್ತೆ fx f cos θ, fy ಏನಾಗುತ್ತೆ f sin θ ಆಗುತ್ತೆ. ಮುದ್ದು ಮಕ್ಕಳೇ ಗೊತ್ತಾಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಬಾರಿ ಸಿಂಪಲ್. ಒಂದು ವೆಕ್ಟರ್ ಏನಾದ್ರೂ ನಿಮಗೆ ಕೊಟ್ಟಿದ್ದಾರೆ, ಆ ವೆಕ್ಟರ್ ಕೊಟ್ಟಾಗ ಈ ಕಡೆ ಆಂಗಲ್ ಇದೆಯಾ, ಅದಕ್ಕೋಸ್ಕರ ಯಾವ ಕಡೆ ಥೀಟಾ ಇದೆ ಆ ಕಡೆ f cos θ, x ಕಾಂಪೋನೆಂಟ್, ಈ ಕಡೆ f sin θ, ಅದು y ಕಾಂಪೋನೆಂಟ್ ಅಂತ ಅದನ್ನ ಕರೆಯೋಕೆ ಶುರು ಮಾಡ್ತಾರೆ. ಮುದ್ದು ಮಕ್ಕಳೇ ನಾವು ಇಲ್ಲಿವರೆಗೂ ನೋಡಿದ್ದೇನಂದ್ರೆ ಏನ್ ನೋಡಿದ್ವಿ ಇಲ್ಲಿವರೆಗೂ? ಈ ರೀತಿಯಾಗಿ ಒಂದು ವೆಕ್ಟರ್ ಇದೆ, ಇದು ವೆಕ್ಟರ್ e ಆಗಿದೆ, ಆಮೇಲೆ ಈ ರೀತಿಯಾಗಿ x ಆಕ್ಸಿಸ್ ಅಲ್ಲಿ ಇದೆ, ಆಮೇಲೆ ಈ ರೀತಿಯಾಗಿ ಮೇಲ್ಗಡೆ y ಆಕ್ಸಿಸ್ ಕೂಡ ಇರುತ್ತೆ. ಒಂದ್ ವೇಳೆ ಈ ಕಡೆ ಏನಾದ್ರೂ ಥೀಟಾ ಇದ್ರೆ ಇದ್ರ ಎಕ್ಸಾಕ್ಟ್ಲಿ ಈ ರೀತಿಯಾಗಿ ಬಂದ್ರೆ ಇದೇನಾಗುತ್ತೆ a cos θ. ಇದಕ್ಕೆ ಏನಂತ ಕರಿತೀವಿ ax. ಆಮೇಲೆ ಅದ್ರ ಮೇಲ್ಗಡೆ ಹೋದ್ರೆ ಇದಕ್ಕೆ ಏನಂತ ಕರಿತೀವಿ a sin θ. ಈ a sin θ is equal to ಏನು ay. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಕಾಂಪೋನೆಂಟ್ ಅಲಾಂಗ್ x ಆಕ್ಸಿಸ್ ಅಂತ ಕರೀತಾರೆ. ಏನ್ ಕರೀತಾರೆ ಇದಕ್ಕೆ? ಕಾಂಪೋನೆಂಟ್ ಅಲಾಂಗ್ x ಆಕ್ಸಿಸ್. ಆಮೇಲೆ ay ಇದೆಯಲ್ಲ ಇದಕ್ಕೆ ಏನಂತ ಕರೀತಾರೆ? ದಿಸ್ ಇಸ್ ಕಾಲ್ಡ್ ಆಸ್ ಕಾಂಪೋನೆಂಟ್ ಅಲಾಂಗ್ y ಆಕ್ಸಿಸ್. ಇದಕ್ಕೆ ಕಾಂಪೋನೆಂಟ್ ಅಲಾಂಗ್ y ಆಕ್ಸಿಸ್ ಅಂತ ಕರೀತಾರೆ. ಸ್ವಲ್ಪ ಕ್ವೆಶ್ಚನ್ಸ್ ಗಳನ್ನ ಮಾಡೋಣ. ಓಕೆ ನೋಡಿ, ಇಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಮೇಲ್ಗಡೆ ಈ ರೀತಿಯಾಗಿ ಫೋರ್ಸ್ ಹಾಕ್ತಿದ್ದಾರೆ. ಓಕೆ, ಈ ರೀತಿಯ ಒಂದು ಇಲ್ಲಿ ಲೈನ್ ತಗೊಳ್ಳೋಣ. ಫೋರ್ಸ್ ಆಗ್ತಿದೆ ಎಷ್ಟು ನ್ಯೂಟನ್ ಅಂದ್ರೆ 10 ನ್ಯೂಟನ್ ಫೋರ್ಸ್ ಹಾಕ್ತಿದ್ದಾರೆ. ದಿಸ್ ಆಂಗಲ್ ಇಸ್ 30 ಡಿಗ್ರಿ. ಈ ರೀತಿಯಾಗಿ 30 ಡಿಗ್ರಿ ಇದೆ. ಇದೊಂದು ಬಾಡಿ, ಇದು ಇಲ್ಲಿ ಬಾಡಿ ಇದೆ ಒಂದು. ಆಮೇಲೆ ಈ ಕಡೆ ಇನ್ನೊಂದು ಫೋರ್ಸ್ ಹಾಕ್ತಿದ್ದಾರೆ. ಲೆಟ್ ಮಿ ಟೇಕ್ ದಿಸ್ ಫೋರ್ಸ್ as 20 ನ್ಯೂಟನ್ ಅಂತ ಇದೆ. ಆಮೇಲೆ ಈ ಆಂಗಲ್ ಎಷ್ಟಿದೆ ಅಂದ್ರೆ 60 ಡಿಗ್ರಿ ಇದೆ. ಇದು 60 ಡಿಗ್ರಿ ಇಲ್ಲಿ. ಓಕೆ, ಇದರ ಮೇಲ್ಗಡೆ ಇಲ್ಲಿ ಆಕ್ಟ್ ಆಗುವಂತ ನೆಟ್ ಫೋರ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಫೈಂಡ್ ನೆಟ್ ಫೋರ್ಸ್ ಆನ್ ಬಾಡಿ ಅಂತ ಈ ರೀತಿಯಾಗಿ ಕೇಳಿದ್ರು ಅನ್ಕೊಳ್ಳಿ.
ನೆಟ್ ಫೋರ್ಸ್ ಕಂಡುಹಿಡಿಯೋದು ಕ್ವಶನ್ ಮಾತ್ರ ಆಮೇಲೆ ಬರುತ್ತೆ, ಬಟ್ ಮೊದಲು ರೆಸೊಲ್ಯೂಷನ್ ಮಾಡೋದನ್ನ ಕಲ್ಕೊಳ್ಳಿ. ಈಗ ನೋಡಿ ಈ ರೀತಿಯಾಗಿ ಬಾಡಿ ಇದೆಯಾ, ಈ ರೀತಿಯಾಗಿ ಬಾಡಿ ಇಲ್ಲೊಂದು ಫೋರ್ಸ್ ಇದೆ 10 ನ್ಯೂಟನ್ ಇದೆಯಾ. ಸೊ 10 ನ್ಯೂಟನ್ ಇದ್ರೆ ಈ ಕಡೆ ಏನ್ ಮಾಡ್ತೀರಾ ಹೇಳಿ, 10 cos 30 ಡಿಗ್ರಿ ಅಂತ ಬರೀತೀರಾ. ಆ ಕಡೆ 30 ಇದೆ, ಆ ಕಡೆ cos 30. ಆಮೇಲೆ ಮೇಲ್ಗಡೆ ಏನಂತ ಬರೀತೀರಾ, 10 sin 30 ಡಿಗ್ರಿ ಅಂತ ಬರೀತೀರಾ. ಮುದ್ದು ಮಕ್ಕಳೇ ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ 20 ನ್ಯೂಟನ್ ಇದೆ, 20 ನ್ಯೂಟನ್ ಇದ್ರೆ ಈ ಕಡೆ ಏನಂತ ಬರೀತೀರಾ, 20 cos 60 ಡಿಗ್ರಿ ಅಂತ ಬರೀತೀರಾ. ಆಮೇಲೆ ಇದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಇನ್ನೊಂದು ಬರುತ್ತೆ, ಅಲ್ಲೇನ್ ಬರೀತೀರಾ, 20 sin 60 ಡಿಗ್ರಿ ಅಂತ ಬರೀತೀರಾ. ಯಾವ ಕಡೆ ಥೀಟಾ ಇದೆ ಆ ಕಡೆ cos ಥೀಟಾ, ಯಾವ ಕಡೆ ಥೀಟಾ ಇಲ್ಲ ಆ ಕಡೆ sin ಥೀಟಾ. ನೋಡಿ ಇಲ್ಲಿ 60 ಇದೆ, 20 cos 60. ಆಮೇಲೆ ಆ ಕಡೆ ಇಲ್ವಾ, ಅದ್ರ ಸಲುವಾಗಿ 20 sin 60. ಸೊ ಅವಾಗ ಏನಾಗುತ್ತೆ ನೋಡಿ, 20 cos 60 ಈ ಕಡೆ ಇದೆ, 20 cos 30 ಈ ಕಡೆ ಇದೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 20 cos 60 ಅಂದ್ರೆ 1 divided by 2. ಸೊ 2 1s are 2 10s. ಸೊ ಏನ್ ಬಂದಿದ್ದು 10, ಅಂದ್ರೆ ಈ ಕಡೆ 10 ನ್ಯೂಟನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಈ ರೀತಿಯಾಗಿ. ನೆಕ್ಸ್ಟ್ ಈ ಕಡೆ ಸಾಲ್ವ್ ಮಾಡಿದ್ರೆ 10 cos 60 cos 30 ಅಂದ್ರೆ ಏನಾಗುತ್ತೆ, √3 divided by 2. 2 1s are 2 5s. ಅಂದ್ರೆ ಈ ಕಡೆ ಏನು ಮೀನಿಂಗ್ ಆಗ್ತಾ ಇದೆ, 5√3 ನ್ಯೂಟನ್ ಅನ್ನುವಂತ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಆಮೇಲೆ ಮೇಲ್ಗಡೆ ಎರಡು ವ್ಯಾಲ್ಯೂ ಇದೆ ನೋಡಿ, ಯಾವುದು ಒಂದೇದು 10 sin 30 ಡಿಗ್ರಿ. 10 sin 30 ಅಂದ್ರೆ 10 into 1/2. ಸೊ 2 1s are 2 5s. ಸೊ ಏನ್ ಬಂದಿದ್ದು 5 ಬಂತು. ಅದೇ ರೀತಿಯಾಗಿ 20 sin 60 ಇದೆ. 20 sin 60 ಅಂದ್ರೆ ಮೀನಿಂಗ್ ಏನು, 20 into sin 60 ಅಂದ್ರೆ √3 divided by 2. 2 1s are 2 10s. ಸೊ ಏನಾಯ್ತು 10√3. ಅಂದ್ರೆ ಇದ್ರ ಮೇಲ್ಗಡೆ ಎರಡು ಫೋರ್ಸ್ ಇದಾವೆ. ಈ ಬಾಡಿ ಇತ್ತಲ್ಲ, ಈ ಪಾಯಿಂಟ್ ಇದೆಯಲ್ಲ, ಇದ್ರ ಪ್ರಕಾರ ಈ ಕಡೆ ಫೋರ್ಸ್ ಎಷ್ಟಿದೆ, 5√3 ನ್ಯೂಟನ್ ಅಂತ ಇದೆ. ಆಮೇಲೆ ಆ ಕಡೆ ಫೋರ್ಸ್ ಎಷ್ಟಿದೆ, 10 ನ್ಯೂಟನ್ ಅಂತ ಇದೆ. ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಎರಡು ಫೋರ್ಸ್ ಇದಾವೆ, 10 sin 30, 20 sin 60 ಅಂತ. ಎರಡು ವ್ಯಾಲ್ಯೂ ಮಾಡಿದಾಗ ಒಂದು 5 ಇದೆ. ಆಮೇಲೆ ಇನ್ನೊಂದು ಏನಿದೆ, 10√3. ಸೊ ಇಷ್ಟು ನ್ಯೂಟನ್ ಏನಾಗ್ತದೆ, ಮೇಲ್ಗಡೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಅಂದ್ರೆ ಈ ಬಾಡಿ ಮೇಲ್ಗಡೆ ಈ ಕಡೆ ಒಂದು ಫೋರ್ಸ್, ಈ ಕಡೆ ಒಂದು ಫೋರ್ಸ್ ಇದ್ದಾಗ ಈ ಕಡೆ ಎಷ್ಟು ನ್ಯೂಟನ್, ಈ ಕಡೆ ಎಷ್ಟು ನ್ಯೂಟನ್, ಇಲ್ಲಿ ಮೇಲ್ಗಡೆ ಇನ್ನೊಂದು ನ್ಯೂಟನ್, ಈ ರೀತಿಯಾಗಿ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ರೆಸೊಲ್ಯೂಷನ್ ಇನ್ನೊಂದು ಸ್ವಲ್ಪ ಇಲ್ಲಿ ಪಾಯಿಂಟ್ ಕೊಡ್ತೀನಿ ನೋಡಿ. ಈ ರೀತಿಯಾಗಿ ಏನದು y ಆಕ್ಸಿಸ್ ಮತ್ತೆ x ಆಕ್ಸಿಸ್ ಈ ರೀತಿಯಾಗಿ ಬರ್ದಿದ್ದಾರೆ. ಬರೆದಾದ್ಮೇಲೆ ಲಿಂಕ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೊಟ್ಟು ಇದನ್ನ ಏನ್ ಹೇಳಿದಾರೆ ಅಂದ್ರೆ, ದೇ ಹ್ಯಾವ್ ಟೇಕನ್ ಇಟ್ ಟು ಬಿ 30 ನ್ಯೂಟನ್ ಅಂತ ತಗೊಂಡಿದ್ದಾರೆ. ಆಮೇಲೆ ಅದು ನ್ಯೂಟನ್ ಬಿಟ್ಬಿಡಿ ಮೊದಲು. ಆಮೇಲೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ದೇ ಹ್ಯಾವ್ ಟೇಕನ್ ದಿಸ್ as 45 ಡಿಗ್ರಿ. ಹೌದಾ. ಆಮೇಲೆ ಇಲ್ಲೊಂದು ಈ ರೀತಿಯಾಗಿ ಏನದು ಫೋರ್ಸ್ ತಗೊಂಡಿದ್ದಾರೆ, ಫೋರ್ಸ್ ಅಥವಾ ಏನೋ ಒಂದು ವ್ಯಾಲ್ಯೂ ಒಂದು 10 ತಗೊಂಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ಎಷ್ಟು ಹೇಳಿದಾರೆ ಅಂದ್ರೆ 30 ಡಿಗ್ರಿ ಅಂತ ಹೇಳಿದ್ದಾರೆ. ಹೌದಾ. ಆಮೇಲೆ ಇಷ್ಟು ಹೇಳಿದ್ದಾರೆ. ಹೇಳಾದ್ಮೇಲೆ ಅದನ್ನ ರಿಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ರಿಸಾಲ್ವ್ ಮಾಡಿ ಅಂತ ಅಂದ್ರೆ ಏನ್ ಮಾಡ್ಬೇಕು, ನೀವು ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿ. ಪಾಯಿಂಟ್ ಕನ್ಸಿಡರ್ ಮಾಡಾದ್ಮೇಲೆ ನೋಡಿ 30 45 ಇದೆಯಾ, 30 45 ಅಂದ್ರೆ ಈ ಕಡೆ ಏನಾಗುತ್ತೆ ಇಲ್ಲಿ ಹೇಳಿ, 30 cos 45 ಡಿಗ್ರಿ ಆಗುತ್ತೆ. ಇದು ಏನಾಗುತ್ತೆ, 30 cos 45 ಡಿಗ್ರಿ. ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಹೋದ್ರೆ ಏನಾಗುತ್ತೆ, 30 sin 45 ಡಿಗ್ರಿ ಆಗುತ್ತೆ. 30 sin 45 ಡಿಗ್ರಿ. ಅದೇ ರೀತಿ ಇಲ್ಲಿ ಬಂದ್ರೆ ಅನ್ಕೋರಿ 10 ಇದೆ. 10 ಇದ್ದ ತಕ್ಷಣ ಇಲ್ಲಿ 10 ಅಂತ ವ್ಯಾಲ್ಯೂ ಬರ್ದಿದ್ದಲ್ಲ, ನಾನು ಈ ರೀತಿಯಾಗಿ ಬರೆದ್ಬಿಟ್ಟು 10 ಅಂತ ಬರ್ದಿದೆ. ಯಾವ ಕಡೆ ಥೀಟಾ ಇದೆ ಆ ಕಡೆ cos 30 ಅಂತ ಹೇಳಿದೆ. ಸೊ ಏನಾಗುತ್ತೆ, 10 cos 30 ಡಿಗ್ರಿ. ಅದೇ ರೀತಿ ಅದು ಅಪೋಸಿಟ್ ಇಲ್ಲಿ ಹೋದ್ರೆ ಏನಾಗುತ್ತೆ, 10 sin 30 ಡಿಗ್ರಿ ಆಗುತ್ತೆ. ಆಮೇಲೆ ಇದ್ರ ವ್ಯಾಲ್ಯೂ ಅಂತ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಬರುತ್ತೆ. 10 cos 30 ಡಿಗ್ರಿ ಕಂಡುಹಿಡಿತೀರಾ, 30 cos 45 ಕಂಡುಹಿಡಿತೀರಾ, 10 sin 30 ಕಂಡುಹಿಡಿತೀರಾ. ಎಲ್ಲಾ ವ್ಯಾಲ್ಯೂಸ್ ಗಳನ್ನ ನೀವು ಕಂಡುಹಿಡಿತಾ ಹೋಗಬಹುದು. ಸೊ ಏನಾಗುತ್ತೆ, 10 into cos 30 ಅಂದ್ರೆ √3 divided by 2. ಸೊ 2 1s are 2 5s. ಸೊ ಏನ್ ಬಂತು, 5√3 ಅಂತ ಬಂತು. ಆಮೇಲೆ ಇಲ್ಲಿ ನೋಡಿ 30 into cos 45 ಅಂದ್ರೆ 1 divided by √2. ಸೊ 30 divided by √2 ಅಂತ ಬರುತ್ತೆ. ಇದಂದ್ರೆ ವ್ಯಾಲ್ಯೂ ಗೊತ್ತಲ್ಲ ನಿಮಗೆ, ಏನಾಗುತ್ತೆ ಇದು 30 divided by √2. ನೆಕ್ಸ್ಟ್ ಅದೇ ರೀತಿಯಾಗಿ 10 into sin 30 ಅಂದ್ರೆ 1/2. ಸೊ 2 1s are 2 5s. ಆ ರೀತಿಯಾಗಿ ಮಾಡಿ. ಆಮೇಲೆ ಇಲ್ಲೊಂದಿದೆ ಏನದು, 30 into sin 45 ಅಂದ್ರೆ 1/√2. ಸೊ ಎಲ್ಲ ಸೇರ್ಕೊಂಡು ಏನಾಯ್ತು, 30 divided by √2. ಅದೇ ಬಾಡಿನ ನೀವು ಏನಾದ್ರು ಇಲ್ಲಿ ಬರೆದ್ರೆ ಅನ್ಕೊಳ್ಳಿ, ಬರೆದ ತಕ್ಷಣ ಮೇಲ್ಗಡೆ ಎಷ್ಟು ಫೋರ್ಸ್ ಇದೆ, ಒಂದೇ ಒಂದು ಫೋರ್ಸ್ ಇದೆ. ಯಾವುದು, ಒಂದೇ ಒಂದು ವ್ಯಾಲ್ಯೂ ಇದೆ. ಎಷ್ಟದು, 30 divided by √2. ಆಮೇಲೆ ಮತ್ತೊಂದು ವ್ಯಾಲ್ಯೂ ಇದೆ, ಈ ಕಡೆ ವ್ಯಾಲ್ಯೂ ಇದಾವೆ, ಈ ಕಡೆ ವ್ಯಾಲ್ಯೂ ಇದೆಯಾ, ಯಾವ್ದೇ ವ್ಯಾಲ್ಯೂ ಇದೆ ಇಲ್ಲಿ, 30 divided by √2 ಒಂದಿದೆ, ಇನ್ನೊಂದು 5 ಇದೆ. ಸೊ ಏನಾಗೋದು, 30 divided by √2 plus 5 ಎರಡು ವ್ಯಾಲ್ಯೂ ಬಂದು 30 by √2 ಇನ್ನೊಂದು plus 5. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಫೋರ್ಸ್ ಇದೆ, ಇಲ್ಲಿ ಬಂದಿದೆ ನೋಡಿ 5 divided by √3 ಅಂತ ಹೇಳಿ, ಅಥವಾ 5√3 ಅಂತ ಹೇಳಿ, 5√3. ಸೊ ಇದ್ರ ಮೇಲ್ಗಡೆ ಈ ಕಡೆ ಒಂದು ಫೋರ್ಸ್, ಈ ಕಡೆ ಒಂದು ಫೋರ್ಸ್, ಈ ಕಡೆ ಒಂದು ಫೋರ್ಸ್, ಮತ್ತೆ ಇದು ಫೋರ್ಸ್ ಅಪೋಸಿಟ್ ಇರೋದ್ರಿಂದ ಅವು ಕ್ಯಾನ್ಸಲ್ ಕೂಡ ಆಗಬಹುದು. ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ರೆಸೊಲ್ಯೂಷನ್ ಆಫ್ ವೆಕ್ಟರ್ ಗೊತ್ತಾಗಿದೆ, ಅದನ್ನ ಮಾತ್ರ ಬಿಡೋದಿಲ್ಲ, ಇನ್ನು ಹೇಳ್ತಾನೆ ಇರ್ತೀವಿ. ಸ್ವಲ್ಪ ಫೇಮಸ್ ಟ್ರಯಾಂಗಲ್ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಇದೆ, ಈ ರೀತಿಯಾಗಿ ಒಂದು ಟ್ರಯಾಂಗಲ್ ಇರುತ್ತಲ್ಲ. ಈ ಟ್ರಯಾಂಗಲ್ ಗೊತ್ತಿದೆಯಲ್ಲ ನಿಮ್ಗೆ, ಏನದು 3 4 5. ಈ ಫೇಮಸ್ ಟ್ರಯಾಂಗಲ್ ಗೊತ್ತಿದೆಯಲ್ಲ, A B C. 3 ಸೆಂಟಿಮೀಟರ್ 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಫೇಮಸ್ ಪೈಥಾಗೋರಸ್ ಅಂಕಲ್ ಟ್ರಯಾಂಗಲ್ ಇದು. ಹೌದಾ. ಇದರಲ್ಲಿ ಇದಂದ್ರೂ 90 ಇರುತ್ತಾ,
ಇವು ಎರಡೂ ಸೇರ್ಕೊಂಡು ಏನಾಗ್ಬೇಕಂದ್ರೆ ಈಗ 90 ಡಿಗ್ರಿ ಆಗ್ಬೇಕು. ಇದು ಮತ್ತೆ ಇದು ಸೇರ್ಕೊಂಡು ನೋಡಿ ಇಲ್ಲಿ ಯಾವ ಆಂಗಲ್ ಜಾಸ್ತಿ ಇರುತ್ತೆ ಅಂದ್ರೆ ಈ 3 ಸೆಂಟಿಮೀಟರ್ ಕಡಿಮೆ ಇದೆಯಲ್ಲ ಇದರ ಅಪೋಸಿಟ್ ಇರುವಂತ ಆಂಗಲ್ ಕಡಿಮೆ ಇರಬೇಕು. 4 ಸೆಂಟಿಮೀಟರ್ ಅಪೋಸಿಟ್ ಆಂಗಲ್ ಏನಿರಬೇಕು ಹೆಚ್ಚಿರಬೇಕು. ಇದೇನಿರುತ್ತೆ 3 ಸೆಂಟಿಮೀಟರ್ ಅಪೋಸಿಟ್ ಇರೋದು 37 ಡಿಗ್ರಿ ಇರುತ್ತೆ. ಮಾಡಿ ನೋಡಿ ನೀವು ತೆಗೆದು ನೋಡಿ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಟ್ರಯಾಂಗಲ್ ತೆಗೆದು ನೋಡ್ರಿ ಇದೆಷ್ಟಿರುತ್ತೆ 37. ಇದೇನಾದ್ರೂ 37 ಅಂದ್ರೆ ಇದೆಷ್ಟಿರುತ್ತೆ 53 ಡಿಗ್ರಿ ಆಗುತ್ತೆ. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಸ್ಮಾಲರ್ ಸೈಡ್ ಸ್ಮಾಲರ್ ಆಂಗಲ್, ಬಿಗ್ಗರ್ ಸೈಡ್ ಬಿಗ್ಗರ್ ಆಂಗಲ್. ಇದಕ್ಕೆ ಅಪೋಸಿಟ್ ಇರೋದು ಬಿಗ್ಗರ್ ಆಂಗಲ್ ಇರಬೇಕು, ಸ್ಮಾಲರ್ ಸೈಡ್ ಇದೆ ಅದಕ್ಕೆ ಸ್ಮಾಲ್ ಆಂಗಲ್ ಇರಬೇಕು. ಗೊತ್ತಾಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಈಗ ಅಪ್ಲೈ ಮಾಡಿ sin 37 ಡಿಗ್ರಿ. sin 37 ಡಿಗ್ರಿ sin ಅಂದ್ರೆ ಅಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ ಏನಾಗುತ್ತೆ 3/5. ಓಕೆ, ಅದೇ ರೀತಿಯಾಗಿ ನೀವೇನಾದ್ರೂ cos 37 ಡಿಗ್ರಿ ಅಪ್ಲೈ ಮಾಡಿದ್ರೆ cos 37 ಅಂದ್ರೆ adjacent divided by hypotenuse 4/5. ಯಾವಾಗ 37 ಡಿಗ್ರಿ ಬರುತ್ತಲ್ಲ 37 ಡಿಗ್ರಿ ಅಪೋಸಿಟ್ ಇರೋದು ಏನಿರುತ್ತೆ 3 ಸೆಂಟಿಮೀಟರ್ ಇರುತ್ತೆ. ಯಾವಾಗ 53 ಸೆಂಟಿಮೀಟರ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅದರ ಅಪೋಸಿಟ್ ಇರೋದು 4 ಸೆಂಟಿಮೀಟರ್. ಯಾಕಂದ್ರೆ ಬಿಗ್ಗರ್ ಆಂಗಲ್ ಅಪೋಸಿಟ್ ಬಿಗ್ಗರ್ ಸೈಡ್, ಸ್ಮಾಲರ್ ಆಂಗಲ್ ಅಪೋಸಿಟ್ ಸ್ಮಾಲರ್ ಸೈಡ್. ಈಗ ಏನಾದ್ರು ನಾನು tan 37 ಅಂತ ಬರದೆ ಅನ್ಕೊಳ್ಳಿ, tan 37 ಡಿಗ್ರಿ. tan 37 tan ಅಂದ್ರೆ ಮೀನಿಂಗ್ ಏನು? ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. 37 ಗೆ ಅಪೋಸಿಟ್ ಯಾವ್ದು ಇರುತ್ತೆ 3 ಇರುತ್ತೆ, ಅಡ್ಜಸೆಂಟ್ ಯಾವುದು 4. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ tan 37 ಅಪೋಸಿಟ್ 3 ಇದೆ, ಅಡ್ಜಸೆಂಟ್ 4 ಇದೆ. ಓಕೆ, ಅದೇ ರೀತಿಯಾಗಿ ಈಗ cos 53 ಡಿಗ್ರಿ ಅಂತ ಬರದೆ ಅನ್ಕೊಳ್ಳಿ. cos 53 ಚೆಕ್ ಮಾಡೋಣ. cos 53 ಗೆ ಅಪೋಸಿಟ್ ಇರೋದು ಯಾವುದು 4. ಅಂದ್ರೆ ಅಡ್ಜಸೆಂಟ್ ಯಾವ್ದು ಇರಬೇಕು 3 ಇರಬೇಕು. ಸೊ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ 5. ಹೈಪೋಟೆನಸ್ ಅಂದ್ರೆ 5 ಆಗೇ ಆಗುತ್ತೆ. cos 53 ಅಂದ್ರೆ 53 ಗೆ ಅಪೋಸಿಟ್ ಇರೋದು ಯಾವುದು 4. ಬಟ್ cos ಅಂದ್ರೆ ಅಡ್ಜಸೆಂಟ್ ಯಾವ್ದು ಆಗಬೇಕು 4 ಅಲ್ಲಿ ಅಪೋಸಿಟ್ ಇದ್ರೆ ಅಡ್ಜಸೆಂಟ್ 3 ಆಗಬೇಕು. cos 53 ಚೆಕ್ ಮಾಡಿ. cos 53 ಅಂದ್ರೆ ಏನಾಗುತ್ತೆ 3/5. ಕರೆಕ್ಟಾ ಮುದ್ದು ಮಕ್ಕಳೇ? ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಅದೇ ರೀತಿಯಾಗಿ sin 53 ಡಿಗ್ರಿ ಅಂತ ಮಾಡಿದ್ರೆ sin 53 ಗೆ ಅಪೋಸಿಟ್ ಆಗಿರೋದು ಯಾವುದು 4. ಕರೆಕ್ಟಾ? ಡಿವೈಡೆಡ್ ಬೈ 5. ನೋಡಿ sin 53 ಅಂದ್ರೆ 4/5 ಆಗುತ್ತೆ. ಅಂದ್ರೆ ಇದು ಫೇಮಸ್ 37 ಡಿಗ್ರಿ ಮತ್ತೆ 53 ಡಿಗ್ರಿ ಟ್ರಯಾಂಗಲ್ಗಳು ತುಂಬಾ ಫೇಮಸ್ ಇದೆ. ಓಕೆ, ಕ್ವಶನ್ ಕೊಡ್ತೀನಿ ನೋಡಿ. ಇಲ್ಲಿ ಕ್ವಶನ್ ಕೊಟ್ಟು ಏನಂದ್ರೆ ಈ ಫಾರ್ ಎಕ್ಸಾಂಪಲ್ ಒಂದು ವೆಕ್ಟರ್ ಇದೆ, ದಿಸ್ ವೆಕ್ಟರ್ ಇಸ್ 5. ಇದು ವೆಕ್ಟರ್ 5 ಇದೆ. ಆಮೇಲೆ ಈ ರೀತಿಯಾಗಿ x ಆಕ್ಸಿಸ್ ಜೊತೆ ಇದು ಆಂಗಲ್ ಎಷ್ಟು ಮಾಡಿದೆ ಅಂದ್ರೆ ಲೆಟ್ ಮಿ ಟೇಕ್ ಇಟ್ as 53 ಡಿಗ್ರಿ. 53 ಡಿಗ್ರಿ ಆಂಗಲ್ ಮಾಡಿದೆ. ಈಗ ಏನ್ ಕೇಳ್ತಿದ್ದಾರೆ ax and ay is equal to question mark. ax ಮತ್ತೆ ay ಕೇಳ್ತಿದ್ದಾರೆ. ಏನ್ ಮಾಡಂಗಿಲ್ಲ, ax ಅಂದ್ರೆ ಏನಾಗುತ್ತೆ ಈಗ ಕೇಳಿ 5 cos 53 ಡಿಗ್ರಿ. ಕರೆಕ್ಟಾ? ಆಮೇಲೆ ಮೇಲ್ಗಡೆ ಏನಾಗುತ್ತೆ 5 sin 53 ಡಿಗ್ರಿ. 5 into cos 53 cos 53 ಅಪೋಸಿಟ್ 4 ಇದೆ. ಬಟ್ ನಮಗೆ ಅಡ್ಜಸೆಂಟ್ ಬೇಕು, ಅದಕ್ಕೋಸ್ಕರ ಏನಾಗುತ್ತೆ 3/5 5 ಕ್ಯಾನ್ಸಲ್ ಆಗಿ ಬಂದಿದೆ 3 ಬಂತು. ನೆಕ್ಸ್ಟ್ 5 into sin 53 ಅಪೋಸಿಟ್ 4. ಸೊ 4/5. ಸೊ 5 ಕ್ಯಾನ್ಸಲ್ ಆಗಿ ಬಂತು 4 ಬಂತು. ಈ ಮೇಲ್ಗಡೆ ಇರುವಂತದ್ದು 4, ಕೆಳಗಡೆ ಸೈಡ್ ಗೆ ಇರುವಂತದ್ದು 3. ಅಂದ್ರೆ ಬೇಸಿಕಲಿ ಇಲ್ಲಿ ಏನಾದ್ರು 5 ಸೆಂಟಿಮೀಟರ್ ಒಂದು ವೆಕ್ಟರ್ ಇತ್ತು. ಈ ರೀತಿಯಾಗಿ ನೀವು ಏನಾದ್ರು ಇಲ್ಲಿ 53 ಡಿಗ್ರಿ ಆಂಗಲ್ ಮಾಡಿದ್ರೆ ಈ ಕಡೆ 3 ಬರುತ್ತೆ, ಇಲ್ಲಿ ಮೇಲ್ಗಡೆ ಏನು ಬರುತ್ತೆ 4 ಬರುತ್ತೆ. ಅಷ್ಟೇ, ಮತ್ತೇನಿಲ್ಲ. ಈ 4 ನ ನೀವು ಏನಾದ್ರು ಈ ಕಡೆ ಶಿಫ್ಟ್ ಮಾಡಿದ್ರೆ ಇದು ಕೂಡ 4 ಆಗುತ್ತೆ. ನೋಡಿ 3 4 ಸೇರ್ಕೊಂಡು ಏನಾಯ್ತು 5 ಆಯ್ತು. ಈ ರೀತಿಯಾಗಿ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ನಿಮಗೆ ಫುಲ್ ಐಡಿಯಾ ಇರಬೇಕು. ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಅದನ್ನ ಮಾಡಿ ನೀವು. ಈ ರೀತಿಯಾಗಿ x ಆಕ್ಸಿಸ್ ಇದೆ ಇಲ್ಲಿ, ಆಮೇಲೆ ಈ ರೀತಿಯಾಗಿ ಇನ್ನೊಂದು y ಆಕ್ಸಿಸ್ ಇದೆ, ಆಮೇಲೆ ಇಲ್ಲಿ ಒಂದು ವೆಕ್ಟರ್ ಇದೆ. ಲೆಟ್ ಮಿ ಟೇಕ್ ದಿಸ್ ವೆಕ್ಟರ್ as 5. ಇದು 5 ಇದೆ. ಆಮೇಲೆ ಇಲ್ಲಿ ಇನ್ನೊಂದು ವೆಕ್ಟರ್ ಇದೆ ಈ ರೀತಿಯಾಗಿ. ಅಗೇನ್ ಲೆಟ್ ಮಿ ಟೇಕ್ ದಿಸ್ ವೆಕ್ಟರ್ as again 5 ಅಂತ ಇದೆ. ಆಮೇಲೆ ಇಲ್ಲೊಂದು ವೆಕ್ಟರ್ ಇದೆ. ಅಗೇನ್ ಇಟ್ ಇಸ್ ಗೋಯಿಂಗ್ ಟು ಬಿ ಟೇಕನ್ as 4 ಅಂತ ತಗೊಂಡೆ. ಆಮೇಲೆ ಈ ರೀತಿ ತಗೊಂಡೆ. ಈ ರೀತಿ ತಗೊಂಡ ತಕ್ಷಣ ಇದನ್ನ 6 ಅಂತ ತಗೊಂಡ ತಕ್ಷಣ ಇಲ್ಲಿ ಆಂಗಲ್ ಏನ್ ಹೇಳ್ತಿದ್ದಾರೆ 37 ಡಿಗ್ರಿ ಅಂತಿದ್ದಾರೆ. ಇಲ್ಲಿ ಆಂಗಲ್ ಏನಂತಿದ್ದಾರೆ 53 ಡಿಗ್ರಿ ಅಂತಿದ್ದಾರೆ. ಆಮೇಲೆ ಈ ಕಡೆ ಆಂಗಲ್ ಏನಂತಿದ್ದಾರೆ 30 ಡಿಗ್ರಿ ಅಂತಿದ್ದಾರೆ. ಆಮೇಲೆ ಈ ಕಡೆ ಇರುವಂತದ್ದು ಇನ್ನೊಂದು ಆಂಗಲ್ ಇದನ್ನ ತಗೊಂಡು 53 ಡಿಗ್ರಿ ಅಂತಿದ್ದಾರೆ. ಓಕೆ, ರೆಸಲ್ಯೂಷನ್ ಮಾಡ್ಬೇಕೀಗ. ನೋಡಿ ಒಂದೊಂದೇ ಟ್ರೈ ಮಾಡಕ್ ಶುರು ಮಾಡಿ. ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ನೋಡಿ ಗೊತ್ತಾಗ್ತಿದೆ 5 ಇದೆ ಅಂದ್ರೆ ಈ ಕಡೆ 53 ಇದೆಯಾ. ಸೊ ಇಲ್ಲಿ ಮೇಲ್ಗಡೆ ಈ ರೀತಿಯಾಗಿ ನೀವು ಏನಾದ್ರೂ ಮೇಲ್ಗಡೆ ಹೋದ್ರೆ ಇದೇನಾಗುತ್ತೆ 5 cos 53 ಡಿಗ್ರಿ. ಯಾವ ಕಡೆ ಆಂಗಲ್ ಇದೆ ಆ ಕಡೆ 53 ಆಗುತ್ತಾ ಥೀಟಾ, ಕಾಸ್ ಬರುತ್ತೆ ಆ ಕಡೆ. ಆಮೇಲೆ ಈ ರೀತಿಯಾಗಿ ಏನಾದ್ರು ತಗೊಂಡ್ರೆ ಇದೇನಾಗುತ್ತೆ 5 sin 53 ಡಿಗ್ರಿ ಆಗುತ್ತೆ. 5 sin 53 ಡಿಗ್ರಿ. ನೆಕ್ಸ್ಟ್ ಇದಕ್ಕೆ ಬನ್ನಿ. ಇದು ಬಂದ ತಕ್ಷಣ 5 ಇದೆ, ಈ ಕಡೆ 37 ಇದೆ. ಸೊ 37 ಅಂದ್ರೆ ಈ ಕಡೆ ಒಂದು ವೆಕ್ಟರ್ ಬರುತ್ತೆ, ಅದಕ್ಕೆ ಏನಂತ ಕರೀತೀನಿ 5 cos 37 ಡಿಗ್ರಿ ಆಗುತ್ತೆ. ಆಮೇಲೆ ಇಲ್ಲಿ ಇದೆಯಾ, ಆಮೇಲೆ y ಆಕ್ಸಿಸ್ ಅಲ್ಲಿ ಇಲ್ಲಿ ಬಂದ್ರೆ ಇದೇನಾಗುತ್ತೆ 5 sin 37 ಡಿಗ್ರಿ ಅಂತ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಬನ್ನಿ 6 ಇದೆಯಾ. ಸೊ 6 ಇಂದ ಈ ಕಡೆ 53 ಡಿಗ್ರಿ ಇದೇನಾಗುತ್ತೆ 6 cos
53 ಡಿಗ್ರಿ ಆಗುತ್ತೆ. ಆಮೇಲೆ ಅದೇ ರೀತಿ ಅದರ ಅಪೋಸಿಟ್ ಏನಾಗುತ್ತೆ ಅದು ಹೇಳಿ 6 sin 53 ಡಿಗ್ರಿ. ಎಲ್ಲ ರಿಸಾಲ್ವ್ ಮಾಡಿದ್ರ ಈ ರೀತಿಯಾಗಿ ಎಲ್ಲ ರಿಸಾಲ್ವ್ ಮಾಡಕ್ಕೆ ಕಲಿಬೇಕು. ನೆಕ್ಸ್ಟ್ ಇಲ್ಲಿ 4 ಇದೆ. ಸೊ 4 ಇದೆ ಈ ಕಡೆ 30 ಇದೆ. ಸೊ ಅಂದ್ರೆ ಈ ಕಡೆ ಏನಾದ್ರೂ ನೀವು ಒಂದು ವೆಕ್ಟರ್ ತಗೊಂಡು ಹೋದ್ರೆ ಅನ್ಕೊಳ್ಳಿ ಇದೇನಾಗುತ್ತೆ 4 cos 30 ಡಿಗ್ರಿ ಆಗುತ್ತೆ. ಅದರ ಅಪೋಸಿಟ್ ಅಂದ್ರೆ ಅದರ ಅಪೋಸಿಟ್ x ಆಕ್ಸಿಸ್ ಅಲ್ಲಿ ಇದೇನಾಗುತ್ತೆ 4 sin 30 ಡಿಗ್ರಿ. ಮುದ್ದು ಮಕ್ಕಳಿಗೆ ಗೊತ್ತಾಗ್ತಿದೆಯಾ? ಯಾವ ಕಡೆ ಥೀಟಾ ಇದೆ ಆ ಕಡೆ cos ಥೀಟಾ, ಯಾವ ಕಡೆ ಥೀಟಾ ಇಲ್ಲ ಆ ಕಡೆ sin ಥೀಟಾ ವ್ಯಾಲ್ಯೂವನ್ನ ನೀವು ಬರೀತಾ ಹೋಗ್ಬೇಕು. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಕೊಟ್ಟು ಈ ರೀತಿಯ ಕೊಟ್ರು, ಈಗ ಈ ರೀತಿಯ ಕೊಟ್ಟು ಇದನ್ನ 10 ಅಂತ ಹೇಳಿದ್ದಾರೆ. ಆಮೇಲೆ ಈ ರೀತಿಯಾಗಿ y ಆಕ್ಸಿಸ್ ಮತ್ತೆ x ಆಕ್ಸಿಸ್ ಕೊಟ್ಟಿದ್ದಾರೆ. 10 ವ್ಯಾಲ್ಯೂ ಅಂತ ಹೇಳಿದ್ದಾರೆ. 10 ವ್ಯಾಲ್ಯೂ ಅಂತ ಹೇಳಿದ್ರು ಈ ಕಡೆ 30 ಡಿಗ್ರಿ ಕೊಟ್ಟಿದ್ರೆ ಅನ್ಕೊಳ್ಳಿ, ಈ ಕಡೆ ಮೇಲ್ಗಡೆ ಇರೋದೇನಾಗುತ್ತೆ 10 cos 30 ಡಿಗ್ರಿ ಆಗುತ್ತೆ. ಆಮೇಲೆ ಈ ಕಡೆ ಇರೋದೇನಾಗುತ್ತೆ 10 sin 30 ಡಿಗ್ರಿ. ಗೊತ್ತಾದ್ರೆ ಯಾವ ಕಡೆ ಥೀಟಾ ಇದೆ ಆ ಕಡೆ cos ಥೀಟಾ, ಯಾವ ಕಡೆ ಥೀಟಾ ಇಲ್ಲ ಆ ಕಡೆ sin ಥೀಟಾ. ಸೊ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿದೆ. ಮುಂದಿನ ವಿಷಯಗಳನ್ನ ನೋಡಿ ಇಲ್ಲಿ ಏನಿದೆ ಅಂತ ಹೇಳಿ. ಈ ರೀತಿಯಾಗಿ ಮತ್ತೆ ವೆಕ್ಟರ್ ಎ ಇದೆ. ವೆಕ್ಟರ್ ಎ ಇದ್ಕೊಂಡು ಈ ಕಡೆ ಬಂದ್ರೆ ಈ ಕಡೆ ಥೀಟಾ ಇದೆ ಅಂದ್ರೆ ಈ ಕಡೆ ಏನಾಗುತ್ತೆ ax a cos ಥೀಟಾ. ನೆಕ್ಸ್ಟ್ ಈ ಕಡೆ ಏನಾದ್ರೂ ಹೋದ್ರೆ ಇದೇನಾಗುತ್ತೆ ay a sin ಥೀಟಾ. ಈ ರೀತಿಯಾಗಿ ಬಂದಿತ್ತಾ? ಈಗ ನೋಡಿ ಒಂದು ಫುಲ್ ಬಾರಿ ಫಾರ್ಮೇಶನ್ ಬರುತ್ತೆ. ಈ ax ಸ್ಕ್ವೇರ್ ಮಾಡಿ ಪ್ಲಸ್ ನೆಕ್ಸ್ಟ್ ಏನ್ ಮಾಡಿ ay ಸ್ಕ್ವೇರ್ ಮಾಡಿ. ax square and ay square. ax square ಅಂದ್ರೆ ಏನಾಗುತ್ತೆ ಇದು a cos theta whole square plus ay square ಅಂದ್ರೆ ಏನಾಗುತ್ತೆ a sin theta whole square ಆಗುತ್ತೆ. ಸೊ ಎಲ್ಲ ಸೇರ್ಕೊಂಡು ಏನು ಬಂತಿದ್ದು a square cos square theta plus a square sin square theta ಅಂತ ಬಂತು. ಇದರಲ್ಲಿ a square ಕಾಮನ್ ತಗೊಂಡ್ರೆ a square ಕಾಮನ್ ತೆಗೆದ್ರೆ ಒಳಗಡೆ ನೋಡಿತ್ತು cos square theta plus sin square theta. ನೆಕ್ಸ್ಟ್ a square into ಇದೇನಾಗುತ್ತೆ cos square theta plus sin square theta ಅಂದ್ರೆ 1. ಸೊ is equal to ಏನು ಬಂತು a square ಬಂತು. ಅಂದ್ರೆ ax square plus ay square is equal to a square. ಇದನ್ನೇ ಉಲ್ಟಾ ಬರೀತೀನಿ. ಏನದು a square is equal to ax square plus ay square ಅಂತ ಬರುತ್ತೆ. ಈಗ ಹೇಳಿ ನೋಡೋಣ ಏನಾಗುತ್ತೆ a is equal to ಇಲ್ಲಿ ಸ್ಕ್ವೇರ್ ಇದೆ ಆ ಕಡೆ ಕಳಿಸಿ. ಸೊ ಅಂದ್ರೆ ಏನಾಗುತ್ತೆ ಇದು ಅಂಡರ್ ರೂಟ್ ax square plus ay square ಆಗುತ್ತೆ. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳೇ? ಒಂದ್ ವೇಳೆ ಏನಾದ್ರೂ ನನಗೆ a ಗೊತ್ತಿತ್ತು ಥೀಟಾ ಗೊತ್ತಿತ್ತು ಅಂದ್ರೆ ax ಮತ್ತೆ ay ಗಳನ್ನ ಕಂಡುಹಿಡಿಯಬಹುದು. ಏನಂದ್ರೆ ಐ ನೋ a and theta, a ಮತ್ತೆ ಥೀಟಾಗಳು ನನಗೆ ಗೊತ್ತಿದ್ದಾವೆ. a ಮತ್ತೆ ಥೀಟಾಗಳು ಗೊತ್ತಿದ್ರೆ ನಾನು ಏನು ಕಂಡುಹಿಡಿಯಬಹುದು? ಐ ಕ್ಯಾನ್ ಫೈಂಡ್ ಔಟ್ ax and ay. ಅದೇ ರೀತಿಯಾಗಿ ಐ ನೋ ax and ay, ax ಮತ್ತೆ ay ಗಳಿದಾವೆ. ಅದರಿಂದ ಏನು ಕಂಡುಹಿಡಿಯಬಹುದು? a and theta ನ ಕಂಡುಹಿಡಿಯಬಹುದು ನಾನು. ನೋಡಿ a ಮತ್ತೆ ಥೀಟಾ ಗೊತ್ತಿದ್ದಾಗ ax ay ಕಂಡುಹಿಡಿಯೋದು ಗೊತ್ತಿದೆ. ಹೆಂಗೆ ಕಂಡುಹಿಡಿದ್ರಿ? ಈ ಕಡೆ 5 ಇದೆ, ಆಮೇಲೆ ಈ ಕಡೆ ಏನಿದೆ 37 ಡಿಗ್ರಿ ಇದೆ. ಅಂದ್ರೆ ಇದೇನಾಗುತ್ತೆ 5 cos 37 ಡಿಗ್ರಿ, ಆಮೇಲೆ ಮೇಲ್ಗಡೆ ಇರೋದು 5 sin 37 ಡಿಗ್ರಿ. ಆಮೇಲೆ ಏನಾಗುತ್ತೆ ಇದು 5 into cos 37 ಮಾಡಿದ್ರೆ cos 37 ಅಂದ್ರೆ 37 ಅಪೋಸಿಟ್ ಏನಿರುತ್ತೆ 3, ಬಟ್ ಅಡ್ಜಸೆಂಟ್ ಬೇಕು 4. ಸೊ 4/5. ಸೊ 5 ಕ್ಯಾನ್ಸಲ್ ಆಗಿ ಏನು ಬರುತ್ತೆ 4. ಆಮೇಲೆ ಇಲ್ಲಿ 5 sin 37 ಅಪೋಸಿಟ್ ಅಂದ್ರೆ 3. ಸೊ 3/5 ಅಂದ್ರೆ 5 ಕ್ಯಾನ್ಸಲ್ ಆಗಿ ಬಂತು 3 ಬಂತು. ಈ 4 ಬಂದಿದೆಯಲ್ಲ, ವಾಟ್ ಇಸ್ ದಿಸ್ 4? ದಿಸ್ 4 is ax. ಆಮೇಲೆ ಇಲ್ಲಿ 3 ಬಂದಿದೆಯಲ್ಲ, ಇದೇನಿದು ದಿಸ್ ಇಸ್ ay. ಅಂದ್ರೆ ನನಗೆ a ಗೊತ್ತಿತ್ತು ಮತ್ತೆ ಏನು ಗೊತ್ತಿತ್ತು ಥೀಟಾ ಗೊತ್ತಿತ್ತು. ನಾನು ಏನು ಕಂಡುಹಿಡಿದೆ ax ಮತ್ತೆ ay ಕಂಡುಹಿಡಿದೆ. ಬಟ್ ax and ay ಕೊಡ್ತಾರೆ. ax and ay ಹೆಂಗ್ ಕೊಟ್ಟರು ಅಂದ್ರೆ ಈ ರೀತಿಯಾಗಿ ಕೊಟ್ಟು ಏನು ಹೇಳ್ತಾರೆ ಅಂದ್ರೆ ದಿಸ್ ಇಸ್ 4, ಇದು 3 ಇದೆ, ಸಾರಿ ಇದು 3 ಇದೆ, ಈ ಕಡೆ 4 ಇದೆ. ಈ ರೀತಿ 3 ಇದೆ, ಈ ಕಡೆ 4 ಇದೆ. ಈಗ ಇಲ್ಲಿ a ಬರುತ್ತಲ್ಲ, ಹಿಂಗ್ ನಡುವೆ ಎಲ್ಲಾದ್ರೂ a ಬರುತ್ತೆ, ಆಮೇಲೆ ಥೀಟಾ ಬರುತ್ತಲ್ಲ, ದಿಸ್ a is equal to question mark and this theta is equal to question mark ಅಂತ. a is equal to question mark and theta is equal to question mark ಅಂದಾಗ a ಗೆ ಫಾರ್ಮುಲಾ ಇದೆಯಲ್ಲ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಏನು ಬರೆದಿದೆ, ಇದೇನಿದು 4 ಅನ್ನೋದು ax ಇದು, ಆಮೇಲೆ ಈ 3 ಅನ್ನೋದೇನಿದು ay ಇದು. ಅದರ ಸಲುವಾಗಿ a is equal to ಫಾರ್ಮುಲಾ ಇದೆಯಲ್ಲ ಏನದು ಅಂಡರ್ ರೂಟ್. ಹೇಳಿ ನೋಡೋಣ ಏನಾಗುತ್ತೆ ಅದು ax ಸ್ಕ್ವೇರ್ ಪ್ಲಸ್ ay ಸ್ಕ್ವೇರ್ ಅಂದ್ರೆ ಅಂಡರ್ ರೂಟ್ ax ಸ್ಕ್ವೇರ್. ax ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ಇದು 4 ಸ್ಕ್ವೇರ್ ಪ್ಲಸ್ ay ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್. ಸೊ ಎಲ್ಲ ಸೇರ್ಕೊಂಡು ಅಂಡರ್ ರೂಟ್ 25 ಬಂತು. ಸೊ a is equal to ಅಂಡರ್ ರೂಟ್ 25 ಅಂದ್ರೆ a is equal to ಏನಾಗುತ್ತೆ 5. ಅಂದ್ರೆ ಈ ವ್ಯಾಲ್ಯೂ ಏನಿರಬೇಕು 5 ಇರಬೇಕು. a ವ್ಯಾಲ್ಯೂ. ಈಗ ಥೀಟಾ ಬೇಕು. ಥೀಟಾ ಬೇಕಂದ್ರೆ ಯಾವ ರೀತಿಯಾಗಿ ಮಾಡಬೇಕಂತ ನೋಡಿ. ಈ 3 ಇದೆಯಲ್ಲ ಇದನ್ನ ಎಕ್ಸಾಕ್ಟ್ಲಿ ಶಿಫ್ಟ್ ಮಾಡಿ. ಇಲ್ಲಿ 3 ಇದೆಯಲ್ಲ ಇದನ್ನ ತಗೊಂಬಂದು ಇಲ್ಲಿ ಶಿಫ್ಟ್ ಮಾಡಿ, ಅವಾಗ ಇದೇನಾಗುತ್ತೆ 3 ವ್ಯಾಲ್ಯೂ ಆಗುತ್ತೆ. ಕರೆಕ್ಟ್? ಓಕೆ, ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ 3 ಇದೆಯಲ್ಲ ಅದನ್ನ ಎಕ್ಸಾಕ್ಟ್ಲಿ 3 ಬೇಕಾದ್ರೆ ಸ್ವಲ್ಪ ಸಣ್ಣ ತಗೊಳ್ಳಿ. ಇದೇನಿದೆ ಇದನ್ನ ತಗೊಂಬಂದು ಇಲ್ಲಿ ಶಿಫ್ಟ್ ಮಾಡಿ. ಶಿಫ್ಟ್ ಮಾಡಿದಾಗ ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಸೊ
tan theta is equal to ನಾನು ಅಪ್ಲೈ ಮಾಡ್ತೀನಿ tan theta is equal to 3/4. tan theta is equal to ಏನಾಗುತ್ತೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗುತ್ತಲ್ಲ 3/4 ಅಂತ ಮಾಡಿದೆ. ನನಗೆ ಫೇಮಸ್ ಟ್ರಯಾಂಗಲ್ ಗೊತ್ತಿದೆ ಅದು. ಈ ರೀತಿಯಾಗಿ 3 ಇದೆ, ಈ ಕಡೆ 4 ಇದೆ, 5 ಇದೆ. 3 ಅಪೋಸಿಟ್ ಯಾವುದು ಇರಬೇಕು? 37 ಡಿಗ್ರಿ ಇರಬೇಕು. ಅಂದ್ರೆ tan 37 ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ 3/4 ಬಂದಿದೆ. ಸೊ ದಿಸ್ theta should be equal to 37 ಡಿಗ್ರಿ. ಅಂದ್ರೆ ಇಲ್ಲಿ theta ಇದೆಲ್ಲ ಇದೆಷ್ಟು ಇರಬೇಕು? ಇದು 37 ಡಿಗ್ರಿ ಇರಬೇಕು. ನೋಡಿ ನಾನು 5 ಮತ್ತೆ 37 ಡಿಗ್ರಿ ಕೊಟ್ಟಾಗ ನಾನು ಏನ್ ಮಾಡಿದೆ, ಇಲ್ಲಿ 3 ಮತ್ತೆ 4 ಅಂತ ತಗೊಂಡು ಬಂದೆ. ಅದೇ ರೀತಿ ಇಲ್ಲಿ 3 ಮತ್ತೆ 4 ಕೊಟ್ಟಾಗ ಏನ್ ಕಂಡುಹಿಡಿದೆ? a ವ್ಯಾಲ್ಯೂ ಇಲ್ಲಿ 5 ಇತ್ತಲ್ಲ, a ವ್ಯಾಲ್ಯೂ ಬಂದಿದೆ, ಅದನ್ನ ಮತ್ತೆ ಥೀಟಾನ ಕೂಡ ಕಂಡುಹಿಡಿತೀನಿ. ನಾನು ಹೇಳೋದು ಇಷ್ಟೇ, ಏನಂದ್ರೆ a ಮತ್ತೆ ಥೀಟಾನ ಕೊಟ್ಟಾಗ ಐ ಕ್ಯಾನ್ ಫೈಂಡ್ ದಿಸ್, ಐ ಕ್ಯಾನ್ ಫೈಂಡ್ ax and ay. ಐ ನೋ ax and ay ಇದ್ದಾಗ a ಮತ್ತೆ ಥೀಟಾನ ಏನ್ ಮಾಡಬಹುದು? ಫೈಂಡ್ ಔಟ್ ಮಾಡಬಹುದು. ಫೈನ್. ಸೊ ಒಂದು ಕ್ವೆಶ್ಚನ್ ಕೊಡ್ತೇನೆ ನೋಡಿ, ಇಲ್ಲಿ ಕ್ವೆಶ್ಚನ್ ಪ್ರಕಾರ ನೀವು ಮಾಡ್ಕೊಳ್ಳಿ. ಏನಂದ್ರೆ x ಕಾಂಪೋನೆಂಟ್ ಆಫ್ ಎ ವೆಕ್ಟರ್ is √3 and y component is equal to 1. Okay, find magnitude of vector and its angle with x component ಜೊತೆಗೆ ಎಷ್ಟು ಆಂಗಲ್ ಇದೆ ಅಂತ ಕೇಳ್ತಿದ್ದಾರೆ. ನೋಡಿ ಇಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ನೋಡಿ x ಕಾಂಪೋನೆಂಟ್ ಆಫ್ ಎ ವೆಕ್ಟರ್ ಇಸ್ √3 ಅಂದ್ರೆ ಮೀನಿಂಗ್ ಏನು ಅಂದ್ರೆ ಈ ರೀತಿಯಾಗಿ x ಕಾಂಪೋನೆಂಟ್ ಇದೆ, ಇದಕ್ಕೆ ಏನಂತ ಕರೀತೀನಿ ax is equal to ಏನಂತ ಕರೀತೀನಿ, ಇದಕ್ಕೆ √3 ಈ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ ಅವರು. ನೆಕ್ಸ್ಟ್ y ಕಾಂಪೋನೆಂಟ್ equal to 1 ಅಂದ್ರೆ ಮೀನಿಂಗ್ ಏನು? y ಕಾಂಪೋನೆಂಟ್ ಈ ರೀತಿಯಾಗಿ ಬಂದ್ರೆ this ay is equal to 1 ಅಂದ್ರೆ ಕರೆಕ್ಟ್. ಆಮೇಲೆ ಏನು ಹೇಳಿದ್ದಾರೆ? ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಏನು ಹೇಳಿದ್ದಾರೆ? a. ಆಮೇಲೆ ಆಂಗಲ್ ವಿತ್ x ಕಾಂಪೋನೆಂಟ್ ಏನು ಹೇಳಿದ್ದಾರೆ? ಥೀಟಾ. ಅಂದ್ರೆ x ಕಾಂಪೋನೆಂಟ್ ಆಂಗಲ್ ಹೇಳಿದ್ದಾರೆ, ಇಲ್ಲೆಲ್ಲೋ ಒಂದು ಬರಬೇಕಾದ ಈ ರೀತಿಯಾಗಿ ನಡುವೆ. ಕರೆಕ್ಟಾ? ಓಕೆ. ಸೊ ಈ ರೀತಿಯಾಗಿ ನೀವೇನಾದ್ರೂ ಇಲ್ಲಿ ಡಾಟ್ ಲೈನ್ ಈ ರೀತಿಯಾಗಿ ಎರಡು ಜಾಯಿನ್ ಮಾಡ್ಕೊಂಡ್ರೆ ಇಲ್ಲೆಲ್ಲೋ ಈ ರೀತಿಯಾಗಿ ಒಂದು ವೆಕ್ಟರ್ ಬರಬೇಕದು ಈ ರೀತಿಯಾಗಿ. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ a and this is going to be theta. ಕರೆಕ್ಟಾ? a is equal to ಫಾರ್ಮುಲಾ ಇದೆಲ್ಲ ಈಗ ತಾನೇ ಕಂಡುಹಿಡಿದ್ವಿ. ಏನದು? √ax² ay² ಮುಗಿದು ಹೋಗುತ್ತೆ. √ax² ಅಂದ್ರೆ ಏನಾಗುತ್ತೆ ಇದು ಹೇಳಿ? √3² ಅಂದ್ರೆ √3² ಪ್ಲಸ್ ay ಅಂದ್ರೆ ಏನಿದೆ? 1 ಇದೆ, ಸೊ 1². ಸೊ ಎಲ್ಲ ಸೇರಿಕೊಂಡು √3² ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಬಂತು. 3 + 1 ಅಂದ್ರೆ √4 ಅಂದ್ರೆ 2. ಸೊ a is equal to 2 ಅಂದ್ರೆ ಈ a ವ್ಯಾಲ್ಯೂ ಇದೆಲ್ಲ ಇದೆಷ್ಟಿದೆ? ಅದು 2 ಇದೆ. ಬಟ್ ಈಗ ಥೀಟಾ ಬೇಕಾಗಿದ್ರೆ ನಾನು ಹೇಳಿದ್ದೆ ಈ ay 1 ಇದೆಲ್ಲ ಇದನ್ನ ಈ ಕಡೆ ಶಿಫ್ಟ್ ಮಾಡಿ. ay ಇಲ್ಲೇನಿದೆ ಇದನ್ನ ಎಕ್ಸಾಕ್ಟ್ಲಿ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಇದು 1 ಆಗಿಬಿಡುತ್ತೆ. ಸೊ ಅದರಲ್ಲಿ ಏನು ಅಪ್ಲೈ ಮಾಡಿ? ಈಗ tan theta ಅಪ್ಲೈ ಮಾಡಿ. ಸೊ tan theta is equal to ಏನಾಗುತ್ತೆ? ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, tan theta ಅಪೋಸಿಟ್ ಬೈ ಅಡ್ಜಸೆಂಟ್, ಅಪೋಸಿಟ್ ಅಂದ್ರೆ 1 ಡಿವೈಡೆಡ್ ಬೈ √3. ಸೊ ಎಷ್ಟು? tan 30 is equal to ಏನಿದೆ? tan 30 is equal to 1/√3 ಇದೆ. 10th ಅಲ್ಲಿ ಕಲ್ತ್ಕೊಂಡಿದ್ರೆ tan 30 is equal to 1/√3 ಅಂತ ಎರಡು ಕಂಪೇರ್ ಮಾಡಿ. ಸೊ theta is equal to ಏನಾಗುತ್ತೆ? 30 ಡಿಗ್ರಿ ಆಗುತ್ತೆ. ಸೊ theta is equal to ಎಷ್ಟು ಬರಬೇಕು? 30 ಡಿಗ್ರಿ ಬರಬೇಕು. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳೇ? ಆರಾಮಾಗಿ ಈ ರೀತಿಯಾಗಿರುವಂತ ಕ್ವೆಶ್ಚನ್ ಗಳನ್ನ ನೀವು ಏನ್ ಮಾಡಬಹುದು? ಸಾಲ್ವ್ ಮಾಡ್ತಾ ಹೋಗಬಹುದು. ಇದರಲ್ಲಿ ಯಾವುದೇ ಜಂಜಟ್ ಇಲ್ಲ, ಆರಾಮಾಗಿ ಮಾಡಬಹುದು. ಈಗ ನಾನು ಕೊಡ್ತೇನೆ, ಇನ್ನೊಂದು ಕ್ವೆಶ್ಚನ್ ಕೊಡ್ತೇನೆ. ಏನದು? x ಕಾಂಪೋನೆಂಟ್ is equal to let me take it as 1, let me take it as 2 x component. Next y component this is also equal to 2 ಇದೆಲ್ಲ x component ಇದೆ, ಇದನ್ನು ಕೂಡ 2 ಅನ್ಕೊಂಡ್ರೆ ಈಗ ಏನು ಕಂಡುಹಿಡಿದಿದ್ದಾರೆ? ವೆಕ್ಟರ್ and its angle with x axis ಜೊತೆ ಆಂಗಲ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಹೆಂಗ್ ಮಾಡೋದು? x ಕಾಂಪೋನೆಂಟ್ ಅಂದ್ರೆ x ಕಾಂಪೋನೆಂಟ್ 2 ಬರೀತೀರಾ, y ಕಾಂಪೋನೆಂಟ್ ಅಂದ್ರೆ y ಕಾಂಪೋನೆಂಟ್ ಕೂಡ 2 ಬರೀತೀರಾ. ಇದಕ್ಕೆ ಏನಂತ ಕರೀತೀರಾ? ax, ಇದಕ್ಕೆ ಏನಂತ ಕರೀತೀರಾ? ay. ಈ ರೀತಿಯಾಗಿ ಇದನ್ನ ಜಾಯಿನ್ ಮಾಡಿದ್ರೆ ಇದೊಂದು ವೆಕ್ಟರ್ ಬರುತ್ತೆ. ಇದೇ ಏನಾಗುತ್ತೆ? ದಿಸ್ ಇಸ್ ಗೋಯಿಂಗ್ ಟು ಬಿ a. ಈಗ ಏನ್ ಕೇಳ್ತಿದ್ದಾರೆ? ವೆಕ್ಟರ್ and its angle with x axis ಅಂದ್ರೆ ಇದು ಥೀಟಾ ಕೇಳ್ತಿದ್ದಾರೆ. ಕರೆಕ್ಟ್? ಕೇಳಿದಾಗ ಏನ್ ಮಾಡಬೇಕು? a is equal to ಫಾರ್ಮುಲಾ ಏನದು? √ax² + ay². √ax² ಅಂದ್ರೆ 2² ಅಂದ್ರೆ 4 + ay² ಅಂದ್ರೆ ಇದು 2² ಅಂದ್ರೆ ಏನು ಬರುತ್ತೆ? 4. ಸೊ ಎಲ್ಲ ಸೇರ್ಕೊಂಡು √8 ಅಂದ್ರೆ ಏನು ಬರೀಬಹುದು? 4 × 2 ಅಂತ ಬರೀಬಹುದು. ಸೊ ಎಲ್ಲ ಸೇರ್ಕೊಂಡು ಏನಾಗುತ್ತೆ? ಇದು 2√2. ಸೊ a is equal to 2√2 ಅಂತ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ a is equal to 2√2. ಬಟ್ ಈ ಥೀಟಾ ಬೇಕಾದ್ರೆ 2 ಇದೆಲ್ಲ ಇದನ್ನು ಈ ಕಡೆ ಶಿಫ್ಟ್ ಮಾಡಿ 2 ಇರೋದು ಈ ಕಡೆ ಬರುತ್ತೆ. ಸೊ tan theta is equal to ಏನಾಗುತ್ತೆ? ಆಗ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ 2 ಡಿವೈಡೆಡ್ ಬೈ 2. ಸೊ 2 ಕ್ಯಾನ್ಸಲ್ ಆಗುತ್ತೆ,
1 ಬಂತು. ಸೊ tan theta is equal to 1. ಬಟ್ ನಮಗೆ ಏನು ಗೊತ್ತಿದೆ tan 45 ಡಿಗ್ರಿ is equal to 1 ಅಂತ ಗೊತ್ತಿಲ್ಲ. ಅದಕ್ಕೆ theta is equal to ಏನಾಗುತ್ತಿದ್ದು 45 ಡಿಗ್ರಿ. ಅಂದ್ರೆ ಇಲ್ಲಿ ಇರುವಂತ ಆಂಗಲ್ ಎಷ್ಟಿರಬೇಕಿದು 45 ಡಿಗ್ರಿ. ಗೊತ್ತಾಗ್ತಿದೆಯಾ ಒಂದು ಮಕ್ಕಳೇ? ಈ ರೀತಿಯಾಗಿ ನೀವು ಕ್ವೆಶ್ಚನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗಬಹುದು. So resolution of vectors ಬಗ್ಗೆ ಐಡಿಯಾ ಬಂದಿದೆ and you are going to put a new heading. ಏನದು addition of vectors ಅಂತ ಒಂದು ಹೆಡ್ಡಿಂಗ್ ಹಾಕ್ತೀರಾ. ಏನು ಹಾಕ್ತೀರಾ ಹೆಡ್ಡಿಂಗ್? addition of vectors. ಒಂದು ವೆಕ್ಟರ್ ಅಲ್ಲಿ ಇನ್ನೊಂದು ವೆಕ್ಟರ್ ಅನ್ನ ಆಡ್ ಮಾಡೋದು, ಯಾವ ರೀತಿಯಾಗಿ ಆಡ್ ಮಾಡಬೇಕು ಅಂತ ಹೇಳಿ. ಓಕೆ, ನೋಡಿ ಇಲ್ಲಿ ಈ ರೀತಿಯಾಗಿ ಇದರಲ್ಲಿ ಎರಡು ಮೆಥಡ್ಸ್ ಬರುತ್ತೆ. ಒಂದೇನಂದ್ರೆ ಹೆಡ್ ಟು ಟೇಲ್ ಮೆಥಡ್ ಅಂತ ಬರುತ್ತೆ. ಏನು ಹೇಳಿ? ಹೆಡ್ ಟು ಟೇಲ್ ಮೆಥಡ್. ಹೆಡ್ ಟು ಟೇಲ್ ಮೆಥಡ್ ಒಂದೇ ಮೆಥಡ್ ಇದು. ನೆಕ್ಸ್ಟ್ ಇದರಲ್ಲಿ ಏನು ಬರುತ್ತೆ? ಇನ್ನೊಂದು ಟೇಲ್ ಟು ಟೇಲ್ ಮೆಥಡ್ ಅಂತ ಬರುತ್ತೆ. ಏನದು? ಟೇಲ್ ಟು ಟೇಲ್ ಮೆಥಡ್ ಅಂತ ಹೇಳಿ. ಓಕೆ, ಮೊದಲು ಇದನ್ನ ನೋಡೋಣ. ಈಗ ಹೆಡ್ ಟು ಟೇಲ್ ಮೆಥಡ್ ಏನಿದೆ ಅಂತ ನೋಡೋಣ, ಆಮೇಲೆ ಟೇಲ್ ಟು ಟೇಲ್ ಮೆಥಡ್ ಆಮೇಲೆ ಬರೋಣ. ಇದಕ್ಕೆ ಟೇಲ್ ಟು ಟೇಲ್ ಮೆಥಡ್ ಗೆ ಇನ್ನೊಂದು ಹೆಸರು ಕರೀತಾರೆ. ಏನಂದ್ರೆ ಪ್ಯಾರಲಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಅಂತ ಕರೀತಾರೆ. ಏನು ಕರೀತಾರೆ ಇದಕ್ಕೆ? ಪ್ಯಾರಲಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಅಂತ ಕರೀತಾರೆ. ವೆಕ್ಟರ್ ಎಡಿಷನ್. ಓಕೆ, ಈ ರೀತಿ ಕೇಳ್ತಾರೆ. ಹೆಂಗ್ ಮಾಡ್ಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮುಂದೆ ಹೋದ ತಕ್ಷಣ. ಈಗ ಒಂದೇದಲ್ಲ, ಇದು ಒಂದೇದೇನಿದೆ ಫಸ್ಟ್ ಇದು ಇದೆ, ಆಮೇಲೆ ಸೆಕೆಂಡ್ ಒಂದು ಬರೋಣ. ಒಂದೇದೇನಿದೆ ಅಂದ್ರೆ ಈಗ ಒಂದು ವೆಕ್ಟರ್ ಕೊಟ್ಟಿದ್ದಾರೆ ಈ ರೀತಿಯಾಗಿ 3 ಇದೆ. 3 ಅಂತ ಒಂದು ವೆಕ್ಟರ್ ಇದೆ. ಆಮೇಲೆ ಇನ್ನೊಂದು ವೆಕ್ಟರ್ ಕೊಟ್ಟಿದ್ದಾರೆ 5 ಅಂತ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಓಕೆ ಫೈನ್. ಸೊ ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಆಡ್ ದೀಸ್ ವೆಕ್ಟರ್ಸ್ ಅಂತ ಹೇಳ್ತಿದ್ದಾರೆ. ಆಡ್ ದೀಸ್ ವೆಕ್ಟರ್ಸ್ ಎರಡು ಆಡ್ ಮಾಡ್ತಾರೆ. ಹೆಂಗ್ ಮಾಡೋದಂದ್ರೆ ಏನಿಲ್ಲ, ಬಾರಿ ಸಿಂಪಲ್. ಈ 3 ಇದೆಯಾ, ಇದನ್ನ ಬರ್ಕೊಳ್ಳಿ. ಈ ರೀತಿ ಪ್ಯಾರಲಲ್ ಶಿಫ್ಟ್ ಮಾಡಿ ಬರ್ಕೊಳ್ಳಿ. ಈ ರೀತಿ ಬರೀಬೋದಲ್ಲಿ 3 ಅಂತ ಹೇಳಿ. ನೆಕ್ಸ್ಟ್ ಇದ್ರದ್ದು ಏನ್ ಹೆಡ್ ಇದೆಯಲ್ಲ, ಏನಿದೆ ಅದು ಹೆಡ್ಡಿಂಗ್ ಹೆಸರು ಹೆಡ್ ಟು ಟೇಲ್. ಅಂದ್ರೆ ಇದ್ರ ಹೆಡ್ ಜೊತೆಗೆ ನೆಕ್ಸ್ಟ್ ವೆಕ್ಟರ್ ಟೇಲ್ ಆಡ್ ಮಾಡಿ. ಅಂದ್ರೆ ಏನಾಗುತ್ತೆ? 5 ಬರುತ್ತೆ. ನೋಡಿ, ಇದೇನಿದು ಹೆಡ್, ಇದ್ರದ್ದು ಹೆಡ್ ಇದು, ಅದ್ರ ಜೊತೆಗೆ ನೆಕ್ಸ್ಟ್ ವೆಕ್ಟರ್ ಟೇಲ್ ಆಡ್ ಮಾಡಿದ್ದಾರೆ. ಅಂದ್ರೆ ಒಂದನೇ ವೆಕ್ಟರ್ ಹೆಡ್ ಜೊತೆಗೆ ಎರಡನೇ ವೆಕ್ಟರ್ ಏನ್ ಆಡ್ ಮಾಡಬೇಕು? ಟೇಲ್ ಆಡ್ ಮಾಡಬೇಕು. ಅಂದ್ರೆ ಈ ರೀತಿಯಾಗಿ ಒಂದು ವೆಕ್ಟರ್ ಬಂದಿದೆ, ಆಮೇಲೆ ಆ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಒಂದು ವೆಕ್ಟರ್ ಹೋಗಿದೆ. ಆಮೇಲೆ ಇದು ರಿಸಲ್ಟೆಂಟ್ ಬರುತ್ತಲ್ಲ, ಈ ಎರಡರ ಮಧ್ಯೆ ಆಡ್ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ ಈ ರೀತಿಯಾಗಿ ವೆಕ್ಟರ್ ಬರುತ್ತೆ ಅಂತ ಹೇಳ್ತಾರೆ. ಸಿಂಪಲ್. ನೋಡಿ, ಇಲ್ಲಿ ಒಂದು ವೆಕ್ಟರ್ ಇದೆ. ಈ ವೆಕ್ಟರ್ ಹೆಡ್ ಜೊತೆಗೆ ನೆಕ್ಸ್ಟ್ ವೆಕ್ಟರ್ ಟೇಲ್ ಆಡ್ ಮಾಡಿದ್ರೆ ಈ ರೀತಿಯಾಗಿ ಬಂದಿದೆ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಇದ್ರ ಎಕ್ಸಾಕ್ಟ್ಲಿ ಒಂದನೇ ವೆಕ್ಟರ್ ಟೇಲ್ ಇದೆಯಲ್ಲ, ಒಂದನೇ ವೆಕ್ಟರ್ ಟೇಲ್ ಜೊತೆಗೆ ಲಾಸ್ಟ್ ವೆಕ್ಟರ್ ಗೆ ಹೆಡ್ ಇದೆಯಲ್ಲ ಅಲ್ಲಿ ಜಾಯಿನ್ ಮಾಡ್ಬಿಡ್ಬೇಕು. ಅವಾಗ ಇಲ್ಲಿ ಬರೋದಲ್ಲ, ಇದೇನಾಗುತ್ತೆ ಅಂದ್ರೆ ಇದು ರಿಸಲ್ಟ್ ಬರುತ್ತೆ. ಗೊತ್ತಾಗ್ತಿದೆಯಾ ಮುಂದೆ ಮಕ್ಕಳು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಓಕೆ, ನೋಡಿ ಇಲ್ಲಿ ಈ ರೀತಿಯಾಗಿ ಹಿಂಗ್ ಕೊಟ್ರು. ಈ ರೀತಿಯಾಗಿ ಒಂದು ವೆಕ್ಟರ್ ಇದೆ, ದಿಸ್ ಇಸ್ 3. ಆಮೇಲೆ ಇನ್ನೊಂದು ವೆಕ್ಟರ್ ಇದೆ, ಇದಕ್ಕೆ 4 ಅಂತ ಕೊಟ್ರು. ಆಮೇಲೆ ಮತ್ತೊಂದು ವೆಕ್ಟರ್ ಇದೆ, ಈ ರೀತಿಯಾಗಿ ಕೊಟ್ಟರು, ಇದನ್ನ 5 ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹೆಂಗ್ ಮಾಡೋದು? ಇವನ್ನೆಲ್ಲವನ್ನು ಆಡ್ ಮಾಡಂತ ಹೇಳಿದ್ರು. ಆಡ್ ಮಾಡಿದ್ರೆ ಒಂದೇ ವೆಕ್ಟರ್ ತಗೊಳ್ಳಿ. ಒಂದೇ ವೆಕ್ಟರ್ ತಗೊಂಡ ತಕ್ಷಣ 3 ಬಂತು. ಇದೇನಾಗುತ್ತೆ? ಈಗ ಇಲ್ಲಿ ಕೆಳಗಡೆ ಬರೀತೀನಿ, ಬೇಕಂದ್ರೆ ಇಲ್ಲಿ 3 ಅಂತ ಬರೀತೀನಿ. ಸೊ 3 ಅಂತ ಬರೆದ ತಕ್ಷಣ ಇದೇನಿದು? ದಿಸ್ ಇಸ್ ದ ಹೆಡ್ ಆಫ್ ಫಸ್ಟ್ ವೆಕ್ಟರ್. ಈ ಹೆಡ್ ಆಫ್ ಫಸ್ಟ್ ವೆಕ್ಟರ್ ಏನ್ ಮಾಡಬೇಕು? ಟೇಲ್ ಆಫ್ ಸೆಕೆಂಡ್ ವೆಕ್ಟರ್ ಅಂದ್ರೆ ಈ ರೀತಿಯಾಗಿ ಸೇರಿಸಬೇಕು. ಅಂದ್ರೆ ಇದೇನಾಯ್ತು? 4. ನೆಕ್ಸ್ಟ್ ಇದು ಹೆಡ್ ಇದೆಯಲ್ಲ, ಈ ಹೆಡ್ ಇದು ಎರಡನೇ ವೆಕ್ಟರ್ ಹೆಡ್ ಇದು, ಅದ್ರ ಜೊತೆಗೆ ಇದ್ರ ಮತ್ತೆ ಟೇಲ್ ಆಡ್ ಮಾಡಬೇಕು. ಅಂದ್ರೆ ಇದೇನಾಗುತ್ತೆ? ಈ ರೀತಿಯಾಗಿ ಮೇಲ್ಗಡೆ ಹೋಗಿ ಟೇಲ್ ಆಡ್ ಆಯ್ತಲ್ಲ, ಇದು ಬಂದು ಏನಾಗುತ್ತೆ? 5. ಕರೆಕ್ಟ್. ಸೊ ಆಮೇಲೆ ಈ ಕಡೆ 3, ಆಮೇಲೆ 4 ಇದೆ, 5 ಇದೆ, ಎರಡು ಡೈರೆಕ್ಷನ್ ಒಂದೇ ಇದೆ. ಸೊ ಅದಕ್ಕೆ ಎಲ್ಲ ಸೇರ್ಕೊಂಡು ಏನಾಗುತ್ತೆ? 9 ಆಗುತ್ತೆ. ಆಮೇಲೆ ರಿಸಲ್ಟ್ ಬರಬೇಕಲ್ಲ ನಿಮಗೆ. ರಿಸಲ್ಟ್ ಬರಬೇಕಾಗಿದ್ರೆ ಜಾಯಿನ್ tail of first vector, join tail of first vector and head of last vector. ನೋಡಿ ಇಲ್ಲಿ ಏನಿದೆ ಅಂತ ಹೇಳಿ. ನೋಡಿ ಏನಿದೆ ಇದು? ಟೇಲ್ ಆಫ್ ಫಸ್ಟ್ ವೆಕ್ಟರ್, ದಿಸ್ ಇಸ್ ಹೆಡ್ ಆಫ್ ಲಾಸ್ಟ್ ವೆಕ್ಟರ್. ಸೊ ಅದನ್ನ ಜಾಯಿನ್ ಮಾಡಿಬಿಡೋದು. ಇಲ್ಲಿ ಬರುತ್ತಲ್ಲ, ಇದೇ ಏನಾಗುತ್ತೆ? ರಿಸಲ್ಟ್ ಆಗುತ್ತೆ. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಬನ್ನಿ, ಇಲ್ಲಿ 3 ಇದೆಯಾ, ಇಲ್ಲಿ 9 ಇದೆಯಾ, ಇದೇನಿದು? ಈ ರೀತಿಯಾಗಿ ಇದು ಟೇಲ್, ಇದು ಫಸ್ಟ್ ವೆಕ್ಟರ್, ಅದೇ ಹೆಡ್ ಲಾಸ್ಟ್ ವೆಕ್ಟರ್, ಅದನ್ನ ಜಾಯಿನ್ ಮಾಡಿಬಿಡಿ. ಇಲ್ಲಿ ಬರುತ್ತಲ್ಲ, ಇದೇ ಏನಾಗುತ್ತೆ? ರಿಸಲ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳೇ? ಈ ರಿಸಲ್ಟ್ ಅನ್ನ ಆರಾಮಾಗಿ ಕಂಡುಹಿಡಿಯಬಹುದು. ಇದು 3 ಇದೆ, ಇದು 5 ಇದೆ. ಸೊ ಈ ರೀತಿ 90 ಡಿಗ್ರಿ ಇರುತ್ತೆ. ಇದನ್ನ ಪೈಥಾಗರಸ್ ಅಲ್ಲಿ ಯೂಸ್ ಮಾಡ್ಕೊಂಡು ರಿಸಲ್ಟ್ ಕಂಡುಹಿಡಿಯಬಹುದು. ಇಲ್ಲೂ ಕೂಡ 90 ಡಿಗ್ರಿ ಇರುತ್ತೆ, ಇದನ್ನು ಕಂಡುಹಿಡಿಯಬಹುದು. ಇಲ್ಲೂ 90 ಡಿಗ್ರಿ ಇರುತ್ತೆ. ಸೊ ಅದಕ್ಕೆ 3 ಇದೆ, 9 ಇದೆ, ರಿಸಲ್ಟ್ ಅನ್ನ ನೀವು ಕಂಡುಹಿಡಿತಾ ಹೋಗಬಹುದು. ಗೊತ್ತಾಗ್ತಿದೆ? ಸೊ ಒಂದನೇ ಮೆಥಡ್ ಯಾವುದು? ಹೆಡ್ ಟು ಟೇಲ್ ಮೆಥಡ್. ಹೆಡ್ ಟು ಟೇಲ್ ಮೆಥಡ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಹೇಳಿ? ಜಾಯಿನ್ ಟೇಲ್ ಆಫ್ ಸೆಕೆಂಡ್ ವೆಕ್ಟರ್, ಜಾಯಿನ್ tail of a second vector with head of first vector. Head of first vector ಇದೆ. ಅದನ್ನ ಕಂಟಿನ್ಯೂ ಮಾಡಿದ ತಕ್ಷಣ ಇದನ್ನ ಎಷ್ಟು ವೆಕ್ಟರ್ಸ್ ಗಳಿರ್ತವೆ? ಕಂಟಿನ್ಯೂ ದ ಪ್ರಾಸೆಸ್. ಸೊ ಎಲ್ಲಾನು ಕಂಟಿನ್ಯೂ ಮಾಡ್ತಾ ಹೋಗಿ. ಇದಾದ್ಮೇಲೆ ನಿಮಗೆ ರಿಸಲ್ಟ್ ಬೇಕಾಗಿದ್ಯಾ? ಫೈನಲ್ ಆಗಿ ರಿಸಲ್ಟ್ ಬೇಕಾಗಿದ್ರೆ ಯಾವ ರೀತಿಯ ರಿಸಲ್ಟ್ ಮಾಡಬೇಕಂದ್ರೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಏನ್ ಮಾಡಬೇಕು? ಜಾಯಿನ್ ಟೇಲ್ ಆಫ್ ಫಸ್ಟ್ ವೆಕ್ಟರ್ ಅಂಡ್ ಹೆಡ್ ಆಫ್ ಲಾಸ್ಟ್ ವೆಕ್ಟರ್. ಲಾಸ್ಟ್ ಇರೋದು ಅದನ್ನ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಈ ರೀತಿಯಾಗಿ ಕೊಟ್ಟರೆ ನಿಮಗೆ ಫೀಲ್ ಬರೋದಿಲ್ಲ. ಇದನ್ನೇ ಸ್ವಲ್ಪ ಎಕ್ಸಾಂಪಲ್ ಮುಖಾಂತರ ಹೇಳಿದಾಗ ನಿಮಗೆ ಇನ್ನೂ ಫೀಲ್ ಬರೋಕೆ ಶುರು ಆಗುತ್ತೆ. ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ ಮುದ್ದು
ಮಕ್ಕಳು ಏನಿದೆ ಅಂತ ಹೇಳಿ ಈ ರೀತಿಯಾಗಿ ಒಂದು ವೆಕ್ಟರ್ ಕೊಟ್ಟಿದ್ದಾರೆ. ಹಿಂಗ ಒಂದು ವೆಕ್ಟರ್ ಇದೆ ಈ ರೀತಿಯಾಗಿ ಲೆಟ್ ಮಿ ಕಾಲ್ ಇಟ್ as 3 and I have one more vector let me call this as 4. ಇದನ್ನ ಜಾಯಿನ್ ಮಾಡಬೇಕಲ್ಲ ಒಂದೇ ವೆಕ್ಟರ್ ತಗೊಳ್ಳಿ. ಏನದು ಒಂದೇ ವೆಕ್ಟರ್ 3. ಸೊ ಏನಿದೆ ಒಂದೇ ಸ್ಟೆಪ್ ಜಾಯಿನ್ ಟೇಲ್ ಆಫ್ ಸೆಕೆಂಡ್ ವೆಕ್ಟರ್. ಜಾಯಿನ್ ಟೇಲ್ ಆಫ್ ಸೆಕೆಂಡ್ ವೆಕ್ಟರ್ ವಿತ್ ಹೆಡ್ ಆಫ್ ಫಸ್ಟ್ ವೆಕ್ಟರ್. ಸೊ ಹೆಡ್ ಆಫ್ ಫಸ್ಟ್ ವೆಕ್ಟರ್ ಇದೆ ಹಿಂಗ್ ಜಾಯಿನ್ ಮಾಡಿ 4. ಈಗ ರಿಸಲ್ಟ್ ಬೇಕಾ? ರಿಸಲ್ಟ್ ಬೇಕಾಗಿದ್ರೆ ಏನ್ ಮಾಡಬೇಕು ಹೇಳಿದ್ದೆ ನಾನು. ರಿಸಲ್ಟ್ ಬೇಕಂದ್ರೆ ಜಾಯಿನ್ ಟೇಲ್ ಆಫ್ ಫಸ್ಟ್ ವೆಕ್ಟರ್ ವಿತ್ ಹೆಡ್ ಆಫ್ ಲಾಸ್ಟ್ ವೆಕ್ಟರ್. ಅಂದ್ರೆ ಟೇಲ್ ಆಫ್ ಫಸ್ಟ್ ವೆಕ್ಟರ್ ವಿತ್ ಹೆಡ್ ಆಫ್ ಲಾಸ್ಟ್ ವೆಕ್ಟರ್ ಇದಕ್ಕೆ ಜಾಯಿನ್ ಮಾಡಿ. ಇದೇ ರಿಸಲ್ಟೆಂಟ್. ಇದೇ ರಿಸಲ್ಟೆಂಟ್ ಮಾಡುವಾಗ 3 ಇದೆ, ಇದು 4 ಇದೆ, 90 ಡಿಗ್ರಿ ಇದೆ. ಪೈಥಾಗರಸ್ ಪ್ರಕಾರ ಏನ್ ಬರುತ್ತೆ ಇಲ್ಲಿ 5 ಬಂದ್ಬಿಡುತ್ತೆ. 3 4 5. ಆಮೇಲೆ ಈ ಆಂಗಲ್ ಎಷ್ಟಿದೆ ಅಂತ ಕೇಳಿದ್ರೆ ಅನ್ಕೊಳ್ಳಿ, ಈ ಆಂಗಲ್ ಥೀಟಾ ಅಂತ ಅನ್ಕೊಳ್ಳಿ. ಸೊ sin ಥೀಟಾ is equal to ಏನಾಗುತ್ತೆ 4 divided by 5 ಆಗುತ್ತೆ. ಸೊ 4 divided by 5 ಅಂದ್ರೆ ಅಥವಾ ಈ ಕರೆಕ್ಟ್ ನೋಡಿ 4 ಅಪೋಸಿಟ್ ಯಾವ ಆಂಗಲ್ ಇರಬೇಕು 53 ಡಿಗ್ರಿ ಇರಬೇಕು. ಸೊ ದೊಡ್ಡ ಸೈಡ್ ಇದೆ ಅದರ ಅಪೋಸಿಟ್ ಇರಬೇಕು 53 ಡಿಗ್ರಿ ಇರ್ಲಿಕ್ಕೆ ಬೇಕು. ಆಮೇಲೆ ಅದೇ ರೀತಿಯಾಗಿ ಈಗ ಹಿಂಗ್ ಕೇಳಿದ್ರು ಏನದು ಈ ರೀತಿಯಾಗಿ ಒಂದು ವೆಕ್ಟರ್ ಕೊಟ್ಟಿದ್ದಾರೆ, ಆಮೇಲೆ ಇದು 3 ಅಂತಿದ್ದಾರೆ, ಆಮೇಲೆ ಈ ಕಡೆ ಇನ್ನೊಂದು ವೆಕ್ಟರ್ ಕೊಟ್ಟಿದ್ದಾರೆ ಲೆಟ್ ಮಿ ಕಾಲ್ ಇಟ್ as 9. ಈ ರೀತಿಯಾಗಿ ಒಂದು 9 ಅಂತ ವೆಕ್ಟರ್ ಕೊಟ್ಟಿದ್ದಾರೆ. ಆಮೇಲೆ ಈ ರೀತಿಯಾಗಿ ಒಂದು ವೆಕ್ಟರ್ ಕೊಟ್ಟಿದ್ದಾರೆ, ಇದು 5 ಅಂತ ಹೇಳಿದ್ದಾರೆ. 5 3 9 5 ಅಂತ ಹೇಳಿದ್ದಾರೆ. ಇವನ್ನ ಆಡ್ ಮಾಡಬೇಕು. ಹೆಂಗ್ ಮಾಡ್ತೀರಾ? ಈಗ 3 ಅಂತ ಒಂದು ವೆಕ್ಟರ್ ತಗೊಳ್ಳಿ. 3 ಅಂತ ವೆಕ್ಟರ್ ತಗೊಂಡಾದ್ಮೇಲೆ ಅದರ ಮುಂದ್ಗಡೆನೆ ಇದು ಟೇಲ್ ಇದೆ, ಇದನ್ನ ಜಾಯಿನ್ ಮಾಡಿ. ಜಾಯಿನ್ ಮಾಡಿದ ತಕ್ಷಣ ಏನ್ ಬರುತ್ತೆ ಇಲ್ಲಿ 9. ಆಮೇಲೆ ಆ ಕಡೆ 5 ಇದೆ, ಅದನ್ನೇ ಪ್ಯಾರಲಲ್ ಶಿಫ್ಟ್ ಮಾಡಿ ಈ ಕಡೆ ತಗೊಂಡ್ಬನ್ನಿ 5 ಅಂತ ಹೇಳಿ. ಆಮೇಲೆ ಇದೇನಿದು ರಿಸಲ್ಟ್ ಬೇಕಾ? ಸೊ ಇದೇನು ಟೇಲ್ ಆಫ್ ಫಸ್ಟ್ ವೆಕ್ಟರ್ ಹೆಡ್ ಆಫ್ ಲಾಸ್ಟ್ ವೆಕ್ಟರ್. ಈ ರೀತಿಯಾಗಿ ಜಾಯಿನ್ ಮಾಡಿ. ಈ ರೀತಿಯಾಗಿ ಜಾಯಿನ್ ಮಾಡಿದ ತಕ್ಷಣ ಇದೇನಾಗುತ್ತೆ ಇದು ದಿಸ್ ಬಿಕಮ್ಸ್ ರಿಸಲ್ಟ್. ಇದೇನಾಗ್ಬಿಡುತ್ತೆ ರಿಸಲ್ಟ್. ಸೊ ಈ 3 + 9 ಎರಡು ಸೇರ್ಕೊಂಡು ಏನಾಗುತ್ತೆ ಇದು 12 ಆಗುತ್ತೆ. ಸೊ 12 and 5 ಇದೆ. ಸೊ ಇದನ್ನ ಕಂಡುಹಿಡಿಯಬಹುದು. ಈ ರಿಸಲ್ಟ್ ಕಂಡುಹಿಡಿಯಬೇಕಾಗಿದ್ರೆ ಏನಾಗುತ್ತೆ ಅಂಡರ್ ರೂಟ್ 12 square plus 5 square. So is equal to under root 144 plus 25. That is equal to under root 169. Under root 169 ಅಂದ್ರೆ 13. So ಇದೇನು ಬರುತ್ತೆ ರಿಸಲ್ಟ್ 13. ಇದರ ಲೆಂತ್ ಎಷ್ಟಿರುತ್ತೆ 30 ಇರುತ್ತೆ. ಆಮೇಲೆ ಈ ಆಂಗಲ್ ಏನಾದ್ರು ಥೀಟಾ ಅನ್ಕೊಂಡ್ರೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ sin ಥೀಟಾ ಅಥವಾ tan ಥೀಟಾ ಯಾವ್ದು ಬೇಕಾದ್ರೂ ಅಪ್ಲೈ ಮಾಡಬಹುದು ನೀವು. tan ಥೀಟಾ is equal to ಏನಾಗುತ್ತೆ tan ಥೀಟಾ equal to 5 divided by 12. 5 divided by 12 ಆಗುತ್ತೆ. ಬಟ್ ನಮಗೆ ಹಿಂಗೆ ಯಾವುದು 5 divided by 12 ಗೊತ್ತಿಲ್ಲ, ಅದಕ್ಕೆ ಥೀಟಾ is equal to ಏನಂತ ಬರೀತೀವಿ ಅಂದ್ರೆ ಇಲ್ಲಿ tan inverse of 5 divided by 12 ಅಂತ ಬರುತ್ತೆ. ಇದನ್ನ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಒಂದು ಚಾಪ್ಟರ್ ಇದೆ. ಯಾವ ರೀತಿಯಾಗಿ ಇದನ್ನ ಕಂಡುಹಿಡಿಯಬೇಕು ಅಂತ ಹೇಳಿ ನಾವು ಟ್ರಿಗ್ನೋಮೆಟ್ರಿ ಟೇಬಲ್ ಬರುತ್ತೆ, ಅವಾಗ ಥೀಟಾ ವ್ಯಾಲ್ಯೂ ಏನು ಬರಬಹುದು ಅಂತ ಹೇಳಿ ಹೆಂಗ್ ಕಂಡುಹಿಡಿಯೋದು ಅಂತ ಕ್ಲಾಸಿಗೆ ಬಂದಾಗ ಹೇಳ್ಕೊಡ್ತೀನಿ ಆ ಟೇಬಲ್ ಜೊತೆಗೆ. ಗೊತ್ತಾಯ್ತಾ ಮುದ್ದು ಮಕ್ಕಳೇ? ಬಾರಿ ಸಿಂಪಲ್ ಇದೆ. ಈಗ ಹೆಡ್ ಟು ಟೇಲ್ ಮೆಥಡ್ HT ಮೆಥಡ್ ನೋಡೋದಲ್ಲ, ಏನ್ ಮೆಥಡ್ ನೋಡ್ತಾ ಇದ್ವಿ HT ಮೆಥಡ್. ಹೆಡ್ ಟು ಟೇಲ್. H ಅಂದ್ರೆ ಹೆಡ್, T ಅಂದ್ರೆ ಟೇಲ್. H ಅಂದ್ರೆ ಹೆಡ್, T ಅಂದ್ರೆ ಟೇಲ್ ಅಂತ ಹೇಳ್ಕೊಟ್ಟಿದೆ. ಬಟ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ಈ ರೀತಿಯಾಗಿ ಒಂದು ವೆಕ್ಟರ್ ಇದೆ 3 ಅಂತ ಹೇಳಿ, ಆಮೇಲೆ ಈ ರೀತಿಯಾಗಿ ಒಂದು ವೆಕ್ಟರ್ ಇದೆ 4 ಅಂತ ಹೇಳಿ 3 4. ಇವನ್ನೆರಡನ್ನು ಆಡ್ ಮಾಡಿ ಅಂದ್ರೆ ಅನ್ಕೊಳ್ಳಿ, ಅವಾಗ ಆಕ್ಚುಲಿ ಹೆಂಗಾಗುತ್ತೆ ನೋಡಿ 3 ಅಂತ ಬರ್ಕೊಂಡ್ರೆ ನೆಕ್ಸ್ಟ್ ಅದನ್ನ ಏನಾಗುತ್ತೆ ಈ ಕಡೆ ತಗೊಂಡ್ಬಂದ್ರೆ ಈ ಕಡೆ ಹಿಂಗ್ 4 ಆಯ್ತು. ಕರೆಕ್ಟ್ ಅದನ್ನೇ ಶಿಫ್ಟ್ ಮಾಡಿದ್ದಾರೆ. ಒಂದನೇ ವೆಕ್ಟರ್ ಹೆಡ್ ಜೊತೆಗೆ ಎರಡನೇ ವೆಕ್ಟರ್ ಟೇಲ್ ಆಡ್ ಮಾಡಿದ್ದಾರೆ. ಹೆಡ್ ಅಂಡ್ ಟೇಲ್ ಆಡ್ ಮಾಡಿದ್ರೆ ಈ ಆಂಗಲ್ ನೋಡಿ 90 ಡಿಗ್ರಿಯಲ್ಲಿ ಪೈಥಾಗೋರಸ್ ಅಂಕಲ್ ಹೇಳ್ಕೊಟ್ಟಿದ್ದಾರೆ ನಿಮಗೆ ಅಪ್ಲೈ ಮಾಡೋದು. ಈಗ ರಿಸಲ್ಟೆಂಟ್ ಬರ್ಬೇಕಾದ್ರೆ ಇಲ್ಲೇ ಹೇಳಿದ್ರೆ ಇಲ್ಲಿ ಜಾಯಿನ್ ಮಾಡ್ತೀರಾ, ಇದಂತೂ ರಿಸಲ್ಟ್. ಈ ರಿಸಲ್ಟ್ ಇದೆಯಲ್ಲ ಇದನ್ನ ಏನಾದ್ರೂ ನೀವು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿ, ಪೈಥಾಗೋರಸ್ ಥಿಯರಂ ಅನ್ನ ಅಪ್ಲೈ ಮಾಡಿ ಕಂಡು ಹಿಡಿಯಿರಿ ಅಂದ್ರೆ ಬರುತ್ತಾ? ಬರೋದಿಲ್ಲ. ನೋ, ಇದು ಬರೋದಿಲ್ಲ. ಈ ಹೆಡ್ ಟು ಟೇಲ್ ಮೆಥಡ್ ಯಾವಾಗ ಸಕ್ಸೀಡ್ ಆಗುತ್ತಂದ್ರೆ ಸಕ್ಸೀಡ್ಸ್ ಫಾರ್ 90 ಡಿಗ್ರಿ ಓನ್ಲಿ. ಇದೇನಾಗುತ್ತೆ 90 ಡಿಗ್ರಿ ಇದ್ದಾಗ ಮಾತ್ರ ಇದು ಸಕ್ಸೀಡ್ ಆಗುತ್ತೆ. ಯಾವ ರೀತಿಯಾಗಿ ಈಗ ಹೇಳ್ಕೊಟ್ಟಿದ್ನಲ್ಲ, ಈ ರೀತಿಯಾಗಿ 3 ಇದೆ, ಆಮೇಲೆ ಇನ್ನೊಂದು ವೆಕ್ಟರ್ ಈ ರೀತಿಯಾಗಿ 4 ಇದೆ. ಇವನ್ನ ಆಡ್ ಮಾಡಿದ್ರೆ ಏನ್ ಮಾಡ್ತೀರಾ, ಈ ಕಡೆ 3 ಮಾಡ್ತೀರಾ, ಆಮೇಲೆ ಈ ಕಡೆ 4 ಮಾಡ್ತೀರಾ, ಆಮೇಲೆ ಇದರ ಟೇಲ್ ಜೊತೆಗೆ ಇದರ ಹೆಡ್ ಅನ್ನ ಹಿಂಗ್ ಮಾಡ್ತೀರಾ, ಮಾಡಿ ಏನಂತೀರಾ 5 ಅಂದ್ಬಿಡ್ತೀರಾ. ಆಮೇಲೆ ಈ ಆಂಗಲ್ 4 ಅಪೋಸಿಟ್ ಅಂದ್ರೆ ದೊಡ್ಡ ಆಂಗಲ್, ಅದಕ್ಕೆ 53 ಡಿಗ್ರಿ ಅಂತ ಹೇಳ್ಬಿಡ್ತೀರಾ, ಸಕ್ಸಸ್ ಆಯ್ತು. ಬಟ್ ಇಲ್ಲಿ ಆಂಗಲ್ ಏನಿತ್ತು 90 ಡಿಗ್ರಿ ಇತ್ತು, ಅದಕ್ಕೆ ಸಕ್ಸಸ್ ಆಯ್ತು. ಬಟ್ ಇಲ್ಲಿ 90 ಡಿಗ್ರಿ ಇದೆಯಾ, ದಿಸ್ ಇಸ್ ನಾಟ್ 90 ಡಿಗ್ರಿ ಅಂದ್ರೆ ದಿಸ್ ಮೆಥಡ್ ಫೇಲ್ಸ್. ಈ ಮೆಥಡ್ ಫೇಲ್ ಆಗುತ್ತೆ. ಈ ಮೆಥಡ್ ಸಕ್ಸಸ್ ಆಗೋದು ಯಾವಾಗ? ಸಕ್ಸಸ್ ಆಗಬೇಕಾಗಿದ್ರೆ 90 ಡಿಗ್ರಿ ಆಂಗಲ್ ಬರಬೇಕು, ಅವಾಗ ಸಕ್ಸಸ್ ಆಗುತ್ತೆ. ಬಟ್ 90 ಡಿಗ್ರಿ ಆಂಗಲ್ ಇಲ್ಲ ಅಂದ್ರೆ ಇದು ಸಕ್ಸಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಎರಡನೇ ಮೆಥಡ್ ಹೋಗ್ತೀವಿ. ಅದಕ್ಕೆ ಏನಂತ ಕರೀತಾರೆ? ಟೇಲ್ ಟು ಟೇಲ್ ಮೆಥಡ್. ಏನ್ ಕರೀತಾರೆ? ಟೇಲ್ ಟು ಟೇಲ್ ಮೆಥಡ್ ಅಂತ ಕರೀತಾರೆ. ಟೇಲ್ ಟು ಟೇಲ್ ಮೆಥಡ್ ಆಲ್ವೇಸ್ ಸಕ್ಸೀಡ್ಸ್. ಇದೇನಾಗುತ್ತೆ? ಆಲ್ವೇಸ್ ಸಕ್ಸೀಡ್ಸ್. ಯಾವಾಗಲೂ ಇದೇನಾಗುತ್ತೆ? ಸಕ್ಸೀಡ್ ಆಗೇ ಆಗುತ್ತೆ. ಇದು ಸಕ್ಸಸ್ ಆಗಲೇಬೇಕು. ಯಾವ್ದಾದ್ರು ಆಂಗಲ್ ಇರಲಿ, 90 ಡಿಗ್ರಿ ಇರಲಿ, 30 ಡಿಗ್ರಿ ಇರಲಿ,
60 ಡಿಗ್ರಿ ಇರಲಿ 45 ಡಿಗ್ರಿ ಇರಲಿ ಏನು ಬೇಕಾದ ಆಂಗಲ್ ಇರಲಿ 90 ಡಿಗ್ರಿ ಅಂದ್ರೆ ಮೀನಿಂಗ್ ಏನು ಹಿಂಗ್ ಬಂದು ಹಿಂಗಿದೆ ಇದು ಕೂಡ ಸಕ್ಸಸ್ ಆಗುತ್ತೆ ಆಮೇಲೆ ಈ ರೀತಿ ಬಂದು ಈ ರೀತಿಯಾಗಿ 30 ಡಿಗ್ರಿ ನೋಡಿ 30 ಡಿಗ್ರಿ ಇದೆ ಅವಾಗಲೂ ಸಕ್ಸಸ್ ಆಗುತ್ತೆ ಆಮೇಲೆ ಈ ರೀತಿ ಬಂದು 60 ಡಿಗ್ರಿ ಇದೆ ಅವಾಗಲೂ ಸಕ್ಸಸ್ ಆಗುತ್ತೆ ಮತ್ತೆ ಈ ರೀತಿ ಬಂದು 45 ಡಿಗ್ರಿ ಇದ್ರೂ ಕೂಡ ಇದು ಸಕ್ಸಸ್ ಆಗುತ್ತೆ ಯಾವ ಆಂಗಲ್ ಇದ್ರೂ ಕೂಡ ಇದು ಸಕ್ಸಸ್ ಆಗುತ್ತೆ ಈ ಟೇಲ್ ಅಂಡ್ ಟೇಲ್ ಮೆಥಡ್ ಗೆ ಟೇಲ್ ಟು ಟೇಲ್ ಮೆಥಡ್ ಗೆ ಹೆಸರು ಕರೀತಾರೆ ಅನ್ನೋದು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಂತ ಕರೀತಾರೆ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಂತ ಕರೀತಾರೆ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಗೊಂಡು ಬರ್ತೀನಿ ಈ ವಿಡಿಯೋದಲ್ಲಿ ನಾನು ಹೇಳಿರೋದೇನು ಒಂದೇದು ರೆಸಲ್ಯೂಷನ್ ಆಫ್ ವೆಕ್ಟರ್ ಸ್ಟಾರ್ಟ್ ಮಾಡಿದೆ ಏನು ಸ್ಟಾರ್ಟ್ ಮಾಡಿದೆ ರೆಸಲ್ಯೂಷನ್ ಆಫ್ ವೆಕ್ಟರ್ x ಕಾಂಪೋನೆಂಟ್ y ಕಾಂಪೋನೆಂಟ್ x ಇಲ್ಲೊಂದು ವೆಕ್ಟರ್ ಇದೆ ಈ ರೀತಿಯಾಗಿ ಆಂಗಲ್ ಮಾಡಿಕೊಂಡು x ಕಾಂಪೋನೆಂಟ್ a cos θ y ಕಾಂಪೋನೆಂಟ್ a sin θ ಅಥವಾ ಯಾವ ಕಡೆ θ ಇದೆ ಆ ಕಡೆ cos θ ಯಾವ ಕಡೆ θ ಇಲ್ಲ ಆ ಕಡೆ sin θ ಅದನ್ನೆಲ್ಲ ಎಕ್ಸಾಂಪಲ್ ಮಾಡಿದ್ರೆ ಅದಾದ್ಮೇಲೆ ಏನ್ ಮಾಡಿದ್ವಿ ಎಡಿಷನ್ ಆಫ್ ವೆಕ್ಟರ್ಸ್ ಎಡಿಷನ್ ಆಫ್ ವೆಕ್ಟರ್ ಅಲ್ಲಿ ಒಂದೇದು ಏನ್ ಮಾಡಿದ್ವಿ ಹೆಡ್ ಟು ಟೇಲ್ ಮೆಥಡ್ ಮಾಡಿದ್ವಿ ಇದು ಫೇಲ್ ಆಯ್ತು ಈಗ 90 ಡಿಗ್ರಿ ಇಲ್ಲ ಅನ್ನೋದಕ್ಕೆ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಟೇಲ್ ಟು ಟೇಲ್ ಮೆಥಡ್ ಬಂದಿದ್ವಿ ಅದನ್ನ ನಾನು ಏನ್ ಮಾಡ್ತೀನಿ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ಲಾಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡ್ತೀನಿ ಟಿಲ್ ದೆನ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು ಕೀಪ್ ಆನ್ ಸ್ಟಡಿಂಗ್ ಥ್ಯಾಂಕ್ ಯು ವೆರಿ ಮಚ್